ಫಸ್ಟ್ ಚಾಪ್ಟರ್ ಏನ್ ಇಂಟ್ರೊಡಕ್ಷನ್ ಅನ್ನೋದು ಇದೆ ಅನ್ನೋದನ್ನ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ನೋಡ್ತಾ ಇದೀವಿ. ಸೊ ಹಾಗಾದ್ರೆ ಏನ್ ಫಸ್ಟ್ ಚಾಪ್ಟರ್ ಅಲ್ಲಿ ಬರ್ತಾ ಇರುವಂತ ಇಂಟ್ರೊಡಕ್ಷನ್ ಏನಿದೆ ಅನ್ನೋದನ್ನ ಇಲ್ಲಿ ನೋಡೋಣ. ಸೊ ಲಾಸ್ಟ್ ಇಯರ್ ಕೂಡ ನೋಡಿದೀರಿ ನೀವು. ಸೊ ಲಾಸ್ಟ್ ಇಯರ್ ಅಲ್ಲಿ ಕೂಡ ಫಸ್ಟ್ ಚಾಪ್ಟರ್ ಏನಿತ್ತು ಅಂತ ಏನಂತ ಇತ್ತು. ಸೊ ಇನ್ ಫಸ್ಟ್ ಇಯರ್ ದಿಸ್ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಅಬೌಟ್ ದ ವರ್ಡ್ ಬಗ್ಗೆ ಅದೇನ್ ಮಾಡ್ತಾ ಇತ್ತು ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇತ್ತು. ಅಂದ್ರೆ ಜಗತ್ತು ಅಂದ್ರೆ ಏನು, ಆಮೇಲೆ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಜಗತ್ತಿನ ಇತಿಹಾಸವನ್ನ ನಾವು ಹೇಳ್ತಾ ಇದ್ವಿ. ಸೊ ಜೊತೆಗೆ ಅದೇನಾಗ್ತೈತೆ ಅಂತಂದ್ರ ವಿತ್ ಫಸ್ಟ್ ಚಾಪ್ಟರ್ ಇಂಟ್ರೊಡ್ಯೂಸ್ ಅಬೌಟ್ ದ ಹಿಸ್ಟ್ರಿ. ಸೊ ಮೀನಿಂಗ್ ಆಫ್ ದ ಹಿಸ್ಟ್ರಿ, definition of the history and importance of the history. So these all points introduced in the first chapter. These all points learned in the first year. So in the same way, in second year also the first chapter introduction. So this chapter introduced to the India because second year history, Indian history. So that reason the first chapter introduction about India. So introduction about India. So the India is the great and big countries, you know. India have the several names and India's big countries. So that reason this chapter introduce the extent of the India also. ಸೊ ಈ ರೀತಿ ನಮ್ಗೆ ಏನಾದ ಅಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಏನ್ ಮಾಹಿತಿಯನ್ನ ಪಡ್ಕೊಳ್ತಾ ಇದೀವಿ ಅಂತಂದ್ರೆ ಪೀಠಿಕೆ ಇದೆ. ಏನಿದ್ರ ಪೀಠಿಕೆ ಇದೆ ಅಂದ್ರೆ ಮೊದಲು ಭಾರತ ಒಂದು ಶ್ರೇಷ್ಠ ಮತ್ತು ದೊಡ್ಡ ಅಥವಾ ಬೃಹತ್ ರಾಷ್ಟ್ರವಾಗಿದೆ ಅಂತ ಹೇಳ್ತಾ ಇದ್ವಿ, ಹೌದಾ. ಸೊ ಈ ಬೃಹತ್ ರಾಷ್ಟ್ರವಾದಂತಹ ಭಾರತ ಎಷ್ಟು ವಿಸ್ತೀರ್ಣತೆಯನ್ನ ಹೊಂದದ ಅನ್ನೋಂಥ ಮಾಹಿತಿಯನ್ನ ಇದು ನಮಗೆ ನೀಡ್ತದ. ಜೊತೆಗೆ ನಮ್ಗೆ ಏನ್ ಮಾಡ್ತದ ಅಂತಂತಂದ್ರೆ ಭಾರತ ಹಲವಾರು ಹೆಸರುಗಳನ್ನ ಒಳಗೊಂಡದ, ಅದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೆ. ಸೊ ಹೀಗೆ ನಮ್ಗೆ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಭಾರತ ಮತ್ತು ಭಾರತದ ಇತರೆ ಹೆಸರುಗಳು, ಭಾರತದ ಒಂದು ಏನದ ವಿಸ್ತೀರ್ಣತೆಯನ್ನ ತೆಗೆದುಕೊಳ್ತಾ ಇದೀವಿ. ಅಷ್ಟೇ ಅಂತ ಅಲ್ಲದೆ ದ ಫಸ್ಟ್ ಚಾಪ್ಟರ್ ಇಂಟ್ರೊಡ್ಯೂಸ್ಡ್ ಅಬೌಟ್ impact of the geographical features. So impact of the geographical on the Indian history. So these all points introduced in the first chapter, and then the first chapter introduced about source. So already I told to you, no source, no history, because this chapter introduced the importance of the sources. So when the historians create or establish the history, that sources, sources very important that time. So this chapter introduced the importance of the history also, importance of the sources also. And then this chapter introduced about Karnataka. So Karnataka also is the one of the state in the India, one of the state of the India. So this chapter introduced about Karnataka also. So Karnataka, this chapter introduced the Karnataka extent and name of the Karnataka and the dynasty. Many dynasties were ruled in the Karnataka. So these all dynasties we have introduced in the first chapter. ಸೊ ಇಲ್ಲಿ ಏನಿದೆ ಅಂದ್ರೆ ಭಾರತ ಇದೊಂದು ಮೊದಲನೇ ಅಧ್ಯಾಯ ಏನಾಗ್ತದೆ, ನಮ್ಗೆ ಕರ್ನಾಟಕದ ಬಗ್ಗೆ ಕೂಡ ನಮ್ಗೆ ಏನ್ ಮಾಡ್ತದ ಅಂತಂದ್ರೆ ಮಾಹಿತಿಯನ್ನ ನೀಡ್ತಾ ಇದೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಏನಿದೆ ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ, ಕರ್ನಾಟಕದ ಬಗ್ಗೆ ಕೂಡ ನಾವು ಇಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ. ಸೊ ಇಷ್ಟು ಏನಿದೆ ಫಸ್ಟ್ ಚಾಪ್ಟರ್ ಬಗ್ಗೆ ಇದೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಚಾಪ್ಟರ್ಸ್ ಅಲ್ಲಿ ನಾವು ಫಸ್ಟ್ ಪಾಯಿಂಟ್ ಏನ್ ತೆಗೆದುಕೊಳ್ತಾ ಇದೀವಿ ಅಂತಂದ್ರೆ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದೀವಿ. ಸೊ ಭಾರತದ ವಿಸ್ತೀರ್ಣತೆ ಅಂತ ಹೇಳ್ತಾ ಇದೀವಿ. ಸೊ ಹಾಗಾದ್ರೆ ಭಾರತದ ವಿಸ್ತೀರ್ಣತೆ ಎಷ್ಟಿದೆ, ಹೇಗೆ ನಾವು ಭಾರತದ ವಿಸ್ತೀರ್ಣತೆಯನ್ನ ನಾವು ಅಳ್ಕೊಳ್ಬೇಕು. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಚಾಪ್ಟರ್ ಬಗ್ಗೆ ಅಂದ್ರೆ ಭಾರತದ ಬಗ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಏನ್ ಮಾಡ್ಕೊಡ್ತೀವಿ ಅಂತಂದ್ರೆ ಇಂಡಿಯಾವನ್ನು ಕೂಡ ಭಾರತವನ್ನು ಕೂಡ ಏನಂತ ಕರಿತೇವೆ ಅಂದ್ರೆ ಉಪಖಂಡ ಅಂತ ಕರಿತಾ ಇದ್ದೀವಿ. ಸೊ ಯಾಕೆ ಕರಿತಾ ಇದ್ದೀವಿ, ಸೊ ಇಂಡಿಯಾ ಹ್ಯಾಸ್ called as the subcontinent also. Why? What are the reason it? ಯಾಕೆ ಅದನ್ನ ನಾವು ಕಾಂಟಿನೆಂಟ್ ಅಥವಾ ಖಂಡ ಅಂತ ಕರಿಬೇಕು? You know many continents are there. So for this like Africa, Europe and Asia. So in the Europe countries, many Europe continent also have the many different countries. This like Italy, Germany, Europe, England, America, and Asia continent also have the many different countries. So this like India, Pakistan, Burma, Bangladesh, Sri Lanka. So this way. So a continent have the several countries. Yes, continent have the several countries. So same way, India also have the many countries surrounded.
So India also have the many countries surrounded. So this like for example Afghanistan, Pakistan, Nepal, Bhutan, Myanmar, Bangladesh and Sri Lanka. These all countries are there in the surrounded of the India. So that reason India also called as the subcontinent. ಸೊ ಅದಕ್ಕೆ ಸಬ್ ಕಾಂಟಿನೆಂಟ್ ಅಂತ ಯಾಕೆ ಕರಿತಾ ಇದ್ದಾರ ಅಂತಂತಂದ್ರೆ ಭಾರತ ಏನ್ ಮಾಡ್ತದ ಅಂತಂದ್ರೆ ಒಂದು ಬೃಹತ್ವಾದಂತ ಒಂದು ರಾಷ್ಟ್ರವಾಗ್ಯದ. ಆ ರಾಷ್ಟ್ರದಲ್ಲಿ ಏನಿದೆ ಅಂತಂದ್ರೆ ಹಲವಾರು ಏನ್ ಮಾಡ್ತಾ ಇದಾರ ಅಂತಂದ್ರೆ ರಾಷ್ಟ್ರಗಳನ್ನ ಒಳಗೊಂಡಿದ. ಪ್ರತಿಯೊಂದು ಖಂಡ ಹಲವಾರು ರಾಷ್ಟ್ರಗಳನ್ನ ಒಳಗೊಂಡಿರ್ತದೆ. ಅದೇ ರೀತಿ ಇದು ಕೂಡ ಹಲವಾರು ರಾಷ್ಟ್ರಗಳನ್ನ ಒಳಗೊಂಡದ. ಫಾರ್ ಎಕ್ಸಾಂಪಲ್ ನೋಡ್ರಿ, ಏಷ್ಯಾ ಖಂಡ ಅಂತೀವಿ, ಯುರೋಪ್ ಖಂಡ ಅಂತೀವಿ, ಆಫ್ರಿಕಾ ಖಂಡ ಅಂತೀವಿ. ಯುರೋಪ್ ಖಂಡದಲ್ಲಿ ನೋಡ್ಕೊಡ್ರಿ ಜರ್ಮನಿ, ಇಟ್ಲಿ, ಇಂಗ್ಲೆಂಡ್, ಯುರೋಪ್ ಹಲವಾರು ರಾಷ್ಟ್ರಗಳನ್ನ ಕಾಣ್ತಾ ಇದೀವಿ. ಗ್ರೀಕ್ ಕೂಡ ಅಲ್ಲೇ ಬರ್ತಾ ಇದೆ. ಸೊ ಹೀಗೆ ಹಲವಾರು ರಾಷ್ಟ್ರಗಳನ್ನ ನಾವು ಅಲ್ಲಿ ಕಾಣ್ತಾ ಇದೀವಿ. ಇನ್ನು ಭಾರತದಲ್ಲಿ ಅದೇ ಏಷ್ಯಾ ಖಂಡದಲ್ಲಿ ಭಾರತ, ಶ್ರೀಲಂಕಾ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನ್ ಇವುಗೆಲ್ಲ ಎಲ್ಲಿ ಬರ್ತಾ ಇದಾವ? ಏಷ್ಯಾ ಖಂಡದಲ್ಲಿ ಬರ್ತಾ ಇದಾವ. ಹಾಗಾದ್ರೆ ಭಾರತವನ್ನ ನಾವು ಯಾಕೆ ಉಪಖಂಡ ಅಂತ ಕರಿತೀವಿ ಅಂದ್ರೆ, ಹೇಗೆ ಒಂದು ಖಂಡ ಹಲವಾರು ರಾಷ್ಟ್ರಗಳನ್ನ ಒಳಗೊಂಡಿರ್ತದೋ ಹಾಗೇನೆ ಏನಿದೆ ಅಂತಂದ್ರೆ ಭಾರತವು ಕೂಡ ತನ್ನ ಸುತ್ತಮುತ್ತ ಅನೇಕ ರಾಷ್ಟ್ರಗಳನ್ನ ಒಳಗೊಂಡದ. ಸೊ ಇಂಡಿಯಾ ಆಲ್ಸೋ ಹ್ಯಾವ್ ದ ಮೆನಿ ಕಂಟ್ರೀಸ್ ಸರೌಂಡೆಡ್ ಅಂತ ಹೇಳ್ತೀವಿ. ಸೊ ದಿಸ್ ಲೈಕ್ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್ ಅಂಡ್ ಶ್ರೀಲಂಕಾ. ಸೊ ಹೀಗೆ ಭಾರತ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳು ಹಲವಾರು ರಾಷ್ಟ್ರಗಳಿದಾವ. ಅದ್ರಲ್ಲಿಂದ ಅಫ್ಘಾನಿಸ್ತಾನ್ ಅಂತ ಹೇಳ್ಬೋದು, ಪಾಕಿಸ್ತಾನ್, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ. ಈ ಎಲ್ಲಾ ರಾಷ್ಟ್ರಗಳನ್ನ ಒಳಗೊಂಡಿರೋದ್ರಿಂದ ಅಂದ್ರೆ ಒಂದು ಭಾರತ, ಈ ಭಾರತ ಮಧ್ಯದಲ್ಲಿದೆ. ಆ ಭಾರತದ ಸುತ್ತಮುತ್ತ ಈ ಎಲ್ಲಾ ರಾಷ್ಟ್ರಗಳು ಒಳಗೊಂಡಿದ್ದಾವೆ. ಹಾಗಾಗಿ ನಾವು ಇದನ್ನ ಏನಂತ ಕರಿತಾ ಇದೀವ್ರಿ? ಒಂದು ಖಂಡ ಅಂತ ಕರಿತಾ ಇದೀವಿ. ಏನಂತ ಕರಿತಾ ಇದೀವಿ? ಒಂದು ಖಂಡ ಅಂತ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಕರಿತಾ ಇದೀವಿ. ಸೊ ಹಾಗಾದ್ರೆ ಇಲ್ಲಿ ಏನಿದೆ ಅಂತಂದ್ರೆ ಒಂದು ಖಂಡ ಅಂತ ಯಾಕೆ ಅದನ್ನ ಕರಿತಾ ಇದೀವಿ? ಸೊ ವೈ ವಿ ಕಾಲ್ಡ್ ಹ್ಯಾಸ್ ದ continent the India? Why India has called the continent or subcontinent? So understood? ಯಾಕಂತ ಕರಿತಾ ಇದೀವಿ ಅಂತಂದ್ರೆ ಇಂಡಿಯಾ ಆಲ್ಸೋ ಹ್ಯಾವ್ several countries are surrounded. So surrounded, the many countries are there. India surrounded, many countries are there. So that reason India also called as a subcontinent. ಅದೊಂದು ಉಪಖಂಡ ಅಂತ ನಾವ್ ಏನ್ ಮಾಡ್ತಾ ಇದೀವಿ ಅಲ್ಲಿ ಕರಿತಾ ಇದೀವಿ. ಕ್ಲಿಯರ್ ಆಯ್ತ್ರಿ ಯಾಕೆ ಉಪಖಂಡ ಅಂತ ಕರಿತಾ ಇದೀವಿ ಅಂತ? ಕ್ಲಿಯರ್ ಇದೆ? Yes ma'am. ಪ್ರಿಯಾಂಕಾ ಓಕೆ. ಸೊ ಕ್ಲಿಯರ್ ಆಗಿದೆ ರೀ. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ, ಇಂಡಿಯಾ ಆಲ್ಸೋ ಕಾಲ್ಡ್ ಹ್ಯಾಸ್ ಅ ಸಬ್ ಕಾಂಟಿನೆಂಟ್ ಬಿಕಾಸ್ ಇಂಡಿಯಾ ಹ್ಯಾವ್ ಸೆವರಲ್ ಕಂಟ್ರೀಸ್ ಬೈ ಸರೌಂಡೆಡ್. ಬಾರಿ ಸುತ್ತಮುತ್ತ ಏನದ ಅಂದ್ರೆ ಹಲವಾರು ಕಂಟ್ರಿಗಳಿರೋದ್ರಿಂದ ಅದನ್ನ ಏನಂತ ಕರಿತಾ ಇದೀವಿ? ಉಪಖಂಡ ಅಂತ ಕರಿತಾ ಇದೀವಿ. ಯಾವ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ. ಸೊ ಮ್ಯಾಪ್ ನೋಡಿದೀವಿ ನೀವು, ಮ್ಯಾಪ್ ಇಂಡಿಯಾದ ಮ್ಯಾಪ್ ಸುತ್ತಮುತ್ತ ಇವೇ ರಾಷ್ಟ್ರಗಳಿದಾವಿಲ್ರಿ. ಸೊ ಈ ರಾಷ್ಟ್ರಗಳನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂತಂದ್ರೆ ಸೊ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ನಾವೇನ್ ಮಾಡ್ತಾ ಇದೀವ್ರಿ? ಪ್ರಮುಖವಾಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಭಾರತವನ್ನ ಏನ್ ಮಾಡ್ತಾ ಇದೀವಿ? ಉಪಖಂಡ ಅಂತ ಕೂಡ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಕರಿತಾ ಇದೀವಿ. ಸೊ ಇದು ಕಾರಣವಾಗದ ಅಂತ ನಾವೇನ್ ಮಾಡ್ತೀವಿ ಇಲ್ಲಿ ತೆಗೆದುಕೊಳ್ತೀವಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಏನು ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇರೋದು ಏನ್ರಿ? ಎಕ್ಸ್ಟೆಂಟ್ ಆಫ್ ದ ಏನಿದೆ ಇಂಡಿಯಾ. ಸೊ ಎಕ್ಸ್ಟೆಂಟ್ ಆಫ್ ಇಂಡಿಯಾ ನಾನು ನಿಮ್ಗೆ ಆವಾಗ್ಲೇ ಹೇಳಿದೆ. ಏನಂತ ಹೇಳಿದೆ? ಭಾರತವನ್ನ ಅಥವಾ ಭಾರತದ ರಾಷ್ಟ್ರದ ಬಗ್ಗೆ ಪರಿಚಯ ಮಾಡಿಕೊಡುವಂತ ಲೆಸನ್ನೇ ಇದಾಗಿದೆ. ಅದಕ್ಕೆ ಈ ಚಾಪ್ಟರ್ ಅನ್ನ ನಾವು ಏನಂತ ಕರಿತಾ ಇದೀವಿ? ಇಂಟ್ರೊಡಕ್ಷನ್ ಅಂತ ಕರಿತಾ ಇದೀವಿ. ಹಾಗಾದ್ರೆ ಏನಿದು ಅಂದದ ಅನ್ನೋಂತಹ ಮಾಹಿತಿಯನ್ನು ಕೂಡ ನಾವು ಇಲ್ಲಿ ಏನ್ ಮಾಡ್ಬೋದು? ಅಲ್ಲಿ ತೆಗೆದುಕೊಳ್ಬಹುದು. ಸೊ ಇಲ್ಲಿ ಏನಿದೆ ಅಂತಂತಂದ್ರೆ ಸೊ ವಿಷ್ಣು ಪುರಾಣ. ಸೊ ವಿಷ್ಣು ಪುರಾಣ ವಾಸ್ ದ ಒನ್ ಆಫ್ ದ ಗ್ರೇಟ್ ಪುರಾಣ ಆಫ್ ದ ಇಂಡಿಯಾ. ಸೊ ದಿಸ್ Purana explain the extent of the subcontinent. Subcontinent means India. So India also called as a subcontinent. So that reason Vishnu Purana explain the extent of India, or Vishnu Purana explain the extent of the subcontinent. Subcontinent means India. So we have seen slokas in Vishnu Purana. ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ವಿಷ್ಣು ಪುರಾಣ ಒಂದು ಭಾರತದ ಒಂದು ಹಲವಾರು ಪುರಾಣಗಳಲ್ಲಿ ನೋಡ್ರಿ ಪುರಾಣಗಳು ಎಷ್ಟಿದಾವ ಅಂತಂದ್ರೆ 6 ಶಾಸ್ತ್ರ 12 ಪುರಾಣ ಏನ್ ಮಾಡ್ತಾ ಇದೀವಿ? ಸೊ ಅಲ್ಲಿ 18 ಪುರಾಣಗಳನ್ನ ಕಾಣ್ತಾ ಇದೀವಿ ಭಾರತದಲ್ಲಿ. 18 ಪುರಾಣಗಳಲ್ಲಿ ಏನಿದೆ ಅಂದ್ರೆ ವಿಷ್ಣು ಪುರಾಣವು ಕೂಡ ಒಂದು.
ಇದು ಏನ್ ಹೇಳ್ತಾ ಇದ್ದ ಅಂತಂದ್ರೆ ಭಾರತದ ವಿಸ್ತೀರ್ಣತೆಯನ್ನ ತಿಳಿಸ್ಕೊಡ್ತಾ ಇದ್ದ. ಹೌದಾ? ಅಂದ್ರೆ ಭಾರತದ ವಿಸ್ತೀರ್ಣತೆಯನ್ನ ತಿಳಿಸ್ಕೊಡ್ತಾ ಇದ್ದ ಅಂತಂದ್ರೆ ಅದು ಒಂದು ಶ್ಲೋಕದ ಮುಖಾಂತರ ಹೇಳ್ತಾ ಇದ್ದ. ಏನ್ ಶ್ಲೋಕದ ಮುಖಾಂತರ ಹೇಳ್ತಾ ಇದ್ದ? ಉತ್ತರಂ ಯಸ್ತಮುದ್ರಶ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮಃ ಭಾರತೀಯತ್ರ ಸಂತತಿ. ಸೊ ಇದು ನಮ್ಗೇನಿದೆ ಅಂದ್ರೆ ಶ್ಲೋಕ. ಈ ಶ್ಲೋಕ ಎಲ್ಲಿದೆ? ವಿಷ್ಣು ಪುರಾಣದಲ್ಲಿ ಇದೆ. ಹಾಗಾದ್ರೆ ಭಾರತದ ವಿಸ್ತೀರ್ಣತೆ ಹೇಳುವಂತ ಪುರಾಣ ಯಾವುದು ಅಂತಂದ್ರೆ ವಿಷ್ಣು ಪುರಾಣ. ಸೊ ಎಕ್ಸ್ಟೆಂಟ್ ದ ವಿಷ್ಣು ಪುರಾಣ explain the extent of the subcontinent of India. So it means we have seen a sloka in the Vishnu Purana. So this like Uttaram yastamudrasya himadri chaiva dakshinam varsham tadbharatam nama bharati yatra santati. So first word Uttaram yastamudrasya. So it means in north side. So samudrasya, samudra means oceans. So in north side, in India, the north side of India, so oceans are there. And Himadri Chaiva Dakshinam, in the south side of India, many snowy Himalaya mountains are there. So snowy Himalaya mountains are there. So it's between the areas is called the Bharata. Areas is called the Bharata. So one side in north side oceans and in south side snowy mountains. In between oceans and snowy mountains between the areas called as Bharata. Okay. So there it's between. Next line Varsham Tadbharatam Nama Bharati Yatra Santati. So next line meaning. So there will means live or stay. So in India, many people lived. So many people lived. So the descendant means Vamshastaru or race. The descendants of Bharata. So Bharata. Who was Bharata? Who was Bharata? Are you listened to the name Bharata? Who was Bharata? Anybody know? Okay. So Bharata was a great ruler. Bharata was a great ruler of India. Bharata was a great ruler of India. So he was a first and best or first and great ruler of India. So you know in ancient period many dynasties or many rulers ruled the India, but Bharata was the first ruler of the India and he was a great ruler. So he was a great ruler. He was so that reason. So Bharata, that reason. So all Indians, the descendants of Bharata ಅಂದ್ರೆ ಭರತನ ವಂಶಸ್ಥರು ಅಂತ ಕರಿತಾ ಇದ್ದಾರೆ. ಯಾಕಂತಂದ್ರೆ ಇದಕ್ಕೆ ಭಾರತ ಅಂತ ಹೆಸರು ಬರ್ಲಿಕ್ಕೂ ಕೂಡ ಭರತ ಒಂದ್ ರೀತಿ ಕಾರಣ ಏನಿದಾನ. ಅದ್ರ ಜೊತೆಗೆ ಏನಿದ ಅಂತಂದ್ರೆ ಈತ ಭಾರತವನ್ನ ಆಳಿದಂತ ಮೊದಲ ಚಕ್ರವರ್ತಿ ಇದಾನ. ಸೊ ಹಾಗಾಗಿ ಏನಿದೆ ಅಂತಂತಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಭರತನಿಂದ ಆಳಲ್ಪಟ್ಟಂತ ಒಂದು ರಾಷ್ಟ್ರ ಇದಾಗಿದೆ. ಭಾರತ ಉತ್ತಮ ಶ್ರೇಷ್ಠ ದೊರೆಯಾಗಿದ್ದಾನ ಮತ್ತು ಮೊದಲ ದೊರೆಯಾಗಿದ್ದಾನ. ಹಾಗಾಗಿ ಭಾರತೀಯರನ್ನ ಏನಂತ ಕರಿತಾ ಇದಾರ ಅಂತಂದ್ರೆ, ಸೊ ಏನಂತ ಕರಿತಾ ಇದಾರಿ, ಭರತನ ವಂಶಸ್ಥರು. ಸೊ ಇಂಡಿಯನ್ಸ್ ವರ್ ಕಾಲ್ಡ್ ಹ್ಯಾಸ್ ದ ಡಿಸ್ಟೆನ್ಸ್ ಆಫ್ ಭರತ, ಭರತನ ವಂಶಸ್ಥರು ಅಂತ ಕರಿತಾ ಇದೀವಿ. ಅರ್ಥ ಆಗ್ತದ್ರಿ? ಸೊ ಈ ರೀತಿ ಏನಿದೆ ಅಂತಂದ್ರೆ ಭರತನ ವಂಶಸ್ಥರು ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಎಕ್ಸ್ಟೆಂಟ್ ಆಫ್ ಇಂಡಿಯಾ. ಸೊ ಮೇ ಆಸ್ಕ್ ಇನ್ ದಿಸ್ ಕ್ವಶನ್ ಮೇ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್ ಫಾರ್ 2 marks. 2 marks ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಕ್ವಶನ್ಸ್ ಅನ್ನ ಕೇಳ್ತಾ ಇದಾರೆ. ಸೊ ಡಾಟಾ ನಲ್ಲಿ ನೀವು ಜಸ್ಟ್ ಇಷ್ಟ ನೆನ್ಪಿಟ್ಕೊಡ್ರಿ, ಶ್ಲೋಕ ಬರೆಯುವಂತ ಅವಶ್ಯಕತೆ ಏನಿಲ್ಲ. ಸೊ ಡೋಂಟ್ ರೈಟ್ ದ ಎನಿ ಶ್ಲೋಕಾಸ್ ಇನ್ ದ ಎಕ್ಸಾಮಿನೇಷನ್. ಜಸ್ಟ್ you have write only the extent of India. So north side oceans and south side snowy mountains are there. So in between the area called as the India. So just remember and you have write in the examination. So ಇಷ್ಟು ನೀವು ಅಲ್ಲಿ ಬರೆದ್ರೆ ಸಾಕಾಗುತ್ತರಿ. ಹಾಗಾದ್ರೆ ಅರ್ಥ ಆಯ್ತಾ? ಎಕ್ಸ್ಟೆಂಟ್ ಆಫ್ ಇಂಡಿಯಾ ಅಂತಂದ್ರೆ ಏನು ಅಂದ್ರೆ ಭಾರತದ ವಿಸ್ತೀರ್ಣತೆ ಎಷ್ಟಿದೆ ಅನ್ನೋದು ಗೊತ್ತಾಯ್ತಾ ನಿಮ್ಗೆ? ಸೊ ಅರ್ಥ ಆಗ್ಯದ ರೀ, ಭಾರತದ ವಿಸ್ತೀರ್ಣತೆ ಎಷ್ಟಿದೆ ಅನ್ನೋದು. 2 marks ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದಾರ.
ಪ್ರಿಯಾಂಕಾ ಆನ್ಸರ್ ಮಾಡ್ರಿ. ಅರ್ಥ ಆಗ್ಯದ ರೀ? ಬಾಳಗೌಡ, ಶ್ರೀನಿಧಿ, ಆರ್ ಯು ಅಂಡರ್ಸ್ಟೂಡ್? Okay. Okay. Anybody tell me what is the extent of India? What is the extent of North India? side, Yara ಹೇಳ್ರಿ. Yes. north Tasmia. side oceans, Yes. and south side snow mountains. Between the Yes. area is called India. Very good. Between the areas called as the India. Okay. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಭಾರತ ಅಂತ ಕರೆದ್ವಿ. ಸೊ ಇನ್ ನೆಕ್ಸ್ಟ್ ಪಾಯಿಂಟ್ಸ್ ಬರ್ತಾ ಇರೋದೇನು ಅಂದ್ರೆ ಡಿಫ್ರೆಂಟ್ ನೇಮ್ ಆಫ್ ಇಂಡಿಯಾ. ಸೊ ಭಾರತ ಏನ್ ಮಾಡದಂತ ಹಲವಾರು ಹೆಸರುಗಳನ್ನ ಒಳಗೊಂಡದ ಅಂತ ತೆಗೆದುಕೊಳ್ತಾ ಇದ್ವಿ. ಸೊ ಹಾಗಾದ್ರೆ ಭಾರತ ಏನು ಹಲವಾರು ಹೆಸರುಗಳನ್ನ ಒಳಗೊಂಡದ? ಸೊ ಯಾಕೆ ಇದಕ್ಕೆ ಹಲವಾರು ಹೆಸರುಗಳಿದಾವ ನೋಡ್ರಿ. ಸೊ ಡಿಫ್ರೆಂಟ್ ನೇಮ್ಸ್ ಆರ್ ಭರತ ವರ್ಷ, ಭರತ ಖಂಡ, ಭಾರತ, ಜಂಬೂ ದ್ವೀಪ, ಹಿಂದೂಸ್ತಾನ್, ಇಂಡಿಯಾ, ಆರ್ಯವರ್ತ, ದಕ್ಷಿಣ ಪಥ. ಸೊ ದೀಸ್ ಆಲ್ ನೇಮ್ಸ್ ಡಿಫ್ರೆಂಟ್ ನೇಮ್ಸ್ ಆಫ್ ದ ಇಂಡಿಯಾ. ಈ ಎಲ್ಲಾ ಹೆಸರುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಭಾರತದ ಇತರ ಹೆಸರುಗಳು ಅಂತ ಕರಿತೀವಿ. ಭಾರತಕ್ಕೆ ಒಂದೇ ಹೆಸರು ಇಲ್ಲ, ಹೌದಾ? ಸೊ ಹಾಗಾದ್ರೆ ಭಾರತಕ್ಕೆ ಹಲವಾರು ಹೆಸರುಗಳು ಯಾವ್ಯಾವ ಇದಾವ? ಒಂದು ಭರತ ವರ್ಷ ಇದೆ, ಆಮೇಲೆ ಭರತ ಖಂಡ ಇದೆ, ಆಮೇಲೆ ಭಾರತ ಬರ್ತಾ ಇದೆ, ಜಂಬೂ ದ್ವೀಪ ಬರ್ತಾ ಇದೆ, ಹಿಂದೂಸ್ತಾನ್, ಇಂಡಿಯಾ, ಆರ್ಯವರ್ತ ಮತ್ತು ದಕ್ಷಿಣ ಪಥ. ಸೊ ಇಷ್ಟು ಏನಿದೆ ಅಂತಂದ್ರೆ ಹೆಸರುಗಳನ್ನ ನಾವಲ್ಲಿ ಕಾಣ್ತಾ ಇದೀವಿ, ಹೌದಾ? ಸೊ ಇಷ್ಟು ನಾವೆಲ್ಲ ಹೆಸರುಗಳನ್ನ ಕಾಣ್ತಾ ಇದೀವಿ ಅಂತಂತಂದ್ರೆ ಇದಕ್ಕೆ ಏನ್ ಕಾರಣ ಇದೆ? ಒಂದ್ ರಾಷ್ಟ್ರಕ್ಕೆ ಆಲ್ಮೋಸ್ಟ್ ನೋಡ್ರಿ, ಫಾರ್ ಎಕ್ಸಾಂಪಲ್ ಅಮೆರಿಕಾ. ಸೊ ಅಮೆರಿಕಾ ಏನಿದೆ UN ಅಂತ ಕೂಡ ಕರಿತೀವಿ. ಅದು ಸೊ ಅದೇನಿದೆ ಅಂತಂದ್ರೆ ಅದು ಶಾರ್ಟ್ ಫಾರ್ಮ್ ಅಷ್ಟೇ. ಬಟ್ ಅಮೆರಿಕಾ ಹ್ಯಾವ್ ದ ಒನ್ ನೇಮ್ ಅಮೆರಿಕಾ. ಇಂಗ್ಲೆಂಡ್ ಆಲ್ಸೋ ಹ್ಯಾವ್ ದ ಒನ್ ನೇಮ್, ಸೊ ಇಂಗ್ಲೆಂಡ್. ಸೊ ಆಲ್ ದ ಕಂಟ್ರೀಸ್ ಹ್ಯಾವ್ ದ ಒನ್ ನೇಮ್ ಓನ್ಲಿ. ಬಟ್ ಇಂಡಿಯಾ have the difference or several names. So because these all names behind the reason also there. These all names behind the reason also there. So ಪ್ರತಿಯೊಂದು ಹೆಸರಿಗೆ ಒಂದೊಂದು ಕಾರಣಗಳಿದೆ. ಸೊ ಅದಕ್ಕೆ ನಾ ಏನ್ ಮಾಡಿದೆ ಅಂದ್ರೆ ಭರತ ವರ್ಷ, ಭರತ ಖಂಡ, ಭಾರತ ಇದು ಒಂದು ರೀಸನ್ ದಿಂದ ಬಂದದ. ಜಂಬೂ ದ್ವೀಪ ಒಂದು ರೀಸನ್ ದಿಂದ ಬಂದದ. ಹಿಂದೂಸ್ತಾನ್ ಕೂಡ ಒಂದು ರೀಸನ್ ಇದೆ. ಇಂಡಿಯಾ, ಆರ್ಯವರ್ತ, ದಕ್ಷಿಣ ಪಥ. ಇದು ಎಲ್ಲದಕ್ಕೂ ಕೂಡ ಪ್ರತಿಯೊಂದು ರೀತಿಯಾಗಿದೆ ಅನ್ನೋದನ್ನ ಒಂದೊಂದು ಹೆಸರುಗಳನ್ನ ನಾವಲ್ಲಿ ಕಾಣ್ತಾ ಇದೀವಿ, ಹೌದಾ? ಸೊ ಹಾಗಾದ್ರೆ ಫಸ್ಟ್ ನೋಡೋಣ, ಭರತ ವರ್ಷ, ಭರತ ಖಂಡ, ಭಾರತ ಈ ಹೆಸರುಗಳು ಬರ್ಲಿಕ್ಕೆ ಏನ್ ಕಾರಣ ಇದೆ? ಸೊ ಈ ಹೆಸರು ಬರ್ಲಿಕ್ಕೆ ಏನ್ ಕಾರಣ ಇದೆ? ಸೊ ಆಲ್ರೆಡಿ ಐ ಟೋಲ್ಡ್ ಯು all these their names have the reason. So all their names is reason behind the names ಅಂತ ಹೇಳ್ತೀವಿ. ಸೊ ಫಸ್ಟ್ one the Bharata Khanda, Bharata Varsha, Bharata. So these names came in ancient period. So because in the ancient period, so the great ruler, already I told you his name. So the great ruler Bharata. So Bharata was ruled in India in the ancient period. So he was the first ruler of the India, and he was the great ruler of the India also. So Bharata, so concerned the citizens has a child or has a children. So when he ruled in India, that time his empire very peaceful. So he created peaceful environment in India. So that reason he called as a great ruler of the India and great first ruler of the India also. So that reason, so these names came to the India. ಸೊ ಭರತ ವರ್ಷ, ಭರತ ಖಂಡ, ಭಾರತ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನದ ಅಂತಂದ್ರೆ ಸೊ ಭರತನಿಂದ ಆಳಲ್ಪಟ್ಟಂತ ಒಂದು ರಾಷ್ಟ್ರ ಭಾರತವಾಗ್ಯದ. ಭರತ ವರ್ಷ, ಸೊ ಭರತ ಆಳ್ತಾ ಇರುವಂತ ವರ್ಷದಿಂದ ಆ ಹೆಸರುಗಳು ಬಂದಿದ್ದು. ಭರತ ಖಂಡ ಅಂದ್ರ ಈ ಖಂಡದಲ್ಲಾತ ಆಳ್ವಿಕೆಯನ್ನ ಮಾಡಿದಾನ. ಸೊ ಭಾರತ, ಹೀಗೆ ಭರತ ಖಂಡ, ಭರತ ವರ್ಷ ಅಂತ ಮೊದಲ ಹೆಸರಿದ್ದು, ಇವಾಗ ಅದನ್ನ ನಾವ್ ಏನಂತ ಕರಿತಾ ಇದೀವಿ? ಭಾರತ ಅಂತ ಕರಿತಾ ಇದೀವಿ. ಯಾಕೆ ಕರಿತಾ ಇದೀವಿ ಅಂದ್ರೆ ಈತೊಬ್ಬ ಶ್ರೇಷ್ಠ ಅರಸನಾಗಿದ್ದಾನ. ಯಾರು? ಭರತ. ಸೊ ನಂತರ ಈತ ಪ್ರಾಚೀನ ಕಾಲದಲ್ಲಿ ಭಾರತವನ್ನ ಆಳ್ವಿಕೆ ಮಾಡ್ತಾ ಇದ್ದ. ಯಾವಾಗ ಭಾರತವನ್ನ ಆಳ್ವಿಕೆ ಮಾಡ್ತಾ ಇದ್ವನೋ ಸೊ ಅವಾಗ ಏನಿದೆ ಅಂತಂದ್ರೆ ಈತ ಭಾರತದಲ್ಲಿ ತುಂಬಾ ಶಾಂತತೆಯನ್ನ ಕಾಯ್ದುಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇದ್ದ.
ನಂತರ he was treat as the people his own children ಅಂತ ಹೇಳ್ತೀವಿ. ಈತ ತನ್ನ ಪ್ರಜೆಗಳನ್ನ ಅಥವಾ ಸಿಟಿಜನ್ಸ್ ಅನ್ನ, ಸೊ ಭರತ ವಾಸ್ ಟ್ರೀಟ್ ಟು ದ ಸಿಟಿಜನ್ಸ್ ಆಸ್ ಚಿಲ್ಡ್ರನ್ಸ್. ಸೊ ಹೀಗೆ ಮಕ್ಕಳ ತರ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಆತ ಪ್ರಜೆಗಳನ್ನ ಕಾಣ್ತಾ ಇದ್ದ. ಸೊ ನಂತರ ಈತ ಆಳ್ವಿಕೆ ಮಾಡ್ಬೇಕಾದಾಗ ತುಂಬಾ ಒಂದು ವ್ಯವಸ್ಥಿತವಾಗಿ ಆಳ್ವಿಕೆಯನ್ನ ಮಾಡಿದಾನ. ಹಾಗಾಗಿ ಭಾರತಕ್ಕೆ ಭರತ ವರ್ಷ, ಭರತ ಖಂಡ, ಭಾರತ ಅನ್ನುವಂತ ಹೆಸರುಗಳನ್ನ ನಾವಲ್ಲಿ ಕಾಣ್ತಾ ಇದ್ದೀವಿ. ಸೊ ಅರ್ಥ ಆಯ್ತ್ರಿ, ಭರತ ವರ್ಷ, ಭರತ ಖಂಡ, ಭಾರತ ಅಂತ ಯಾಕೆ ಹೆಸರು ಬಂದದ ಅಂತ. ಸೊ ಏನಿದೆ ಅಂತ ಗೊತ್ತಾಗದ. ಇನ್ ಇದಷ್ಟೇ ಅಂತ ಅಲ್ದೆ, ಸೊ ಭರತ he was a son of the Dushyanta and Shakuntala. So according to the Mahabharata, Bharata was a son of the Dushyanta and Shakuntala. ಸೊ ಭಾರತ ಯಾರು ಅಂದ್ರೆ ದುಷ್ಯಂತ ಮತ್ತು ಶಕುಂತಲರ ಮಗನಾಗಿದ್ದಾನ. ಅಂದ್ರೆ ದುಷ್ಯಂತ ಅನ್ನೋನ್ ಮೊದಲ ರಾಜ ಇದ್ಲಾಕ್ರಿ ಅಂತಂದ್ರೆ ಈತ ಉತ್ತಮವಾಗಿ ಆಳ್ವಿಕೆಯನ್ನ ಮಾಡಿರೋದ್ರಿಂದ ಈತನನ್ನ ಪ್ರಥಮ ರಾಜ ಅಂತ ಈತನನ್ನ ನಾವೇನ್ ಮಾಡ್ತೀವಿ ಇತಿಹಾಸದಲ್ಲಿ ಸೊ ಚರ್ಚಿಸ್ತೀವಿ ಅಥವಾ ಕನ್ಸಿಡರ್ ಮಾಡ್ಕೊಂಡಿವಿ. ಸೊ ಹಾಗಾಗಿ ಭಾರತ ಅಥವಾ ಭರತ ಪ್ರಥಮ ರಾಜನಾಗಿದ್ದಾನ, ಶ್ರೇಷ್ಠ ರಾಜನಾಗಿದ್ದಾನ. ಈತ ಶಕುಂತಲ ಮತ್ತು ದುಷ್ಯಂತಳ ಮಗಳಾಗಿದ್ದಾನ. ಹಾಗಾಗಿ ಈತನ ಆಳ್ವಿಕೆಯಿಂದ ಭಾರತ ಸಮೃದ್ಧಿಯಾಗಿರೋದ್ರಿಂದ ಈತನ ಹೆಸರನ್ನೇ ಭಾರತಕ್ಕೆ ಬಂದದ. ಸೊ ಇನ್ನು ನೋಡ್ರಿ, ಭಾರತೀಯರನ್ನ ಭರತ ವಂಶಸ್ಥರು ಅಂತ ಕೂಡ ಕರಿತಾ ಇದ್ದಾರ ಅಂತ ಹೇಳಿದ್ದೆ ನಾನು ನಿಮ್ಗೆ. ಸೊ ಇಂಡಿಯನ್ಸ್ ಆಲ್ಸೋ ಕಾಲ್ಡ್ ಹ್ಯಾಸ್ ದ ಡಿಸ್ಕಂಡೆಂಟ್ಸ್ ಆಫ್ ಭರತ ಅಂತ. ಸೊ ಡಿಸ್ಕಂಡೆಂಟ್ಸ್ ಮೀನ್ಸ್ ವಂಶಸ್ಥರು. ಅಂದ್ರೆ ಮುಂದಿನ ಏನು ಭಾರತ ಆಳ್ವಿಕೆ ಮಾಡಿದಂತ ಏನ್ ಭಾರತೀಯರು ಹುಟ್ಕೊಂಡಿದಾರಲ್ಲ ಅವರೆಲ್ಲರೂ ಭರತನ ವಂಶಸ್ಥರು ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸುಮ್ನೆ ಡೈಲಿ ಫೈಟ್ ಮಾಡ್ತಾ ಇದೀವಿ, ನನ್ನ ಕಾಸು ಶ್ರೇಷ್ಠ, ಆ ವಂಶದವನು, ನಾನು ಈ ವಂಶದವನು ಅಂತ. ಬಟ್ ಈ ಭಾರತೀಯರೆಲ್ಲರೂ ಒಂದೇ ವಂಶದದಾರ. ಅದೇ ಯಾವ ವಂಶ? ಭಾರತ. ಸೊ ಏನಿದೆ ಅಂತಂದ್ರೆ, ಸೊ ಡೈಲಿ ಇನ್ ದ ಸೊಸೈಟಿ ವಿ ಶೋ ದ ಮೆನಿ ಡಿಫ್ರೆಂಟ್ ಪಾಯಿಂಟ್ಸ್ ಫಾರ್ ದ ಗ್ರೇಟ್ ಕಾಸ್ಟ್, ಸೊ ಒಂದು ಗ್ರೇಟ್ ರೇಸ್. ಸೊ ಮೆನಿ ಪೀಪಲ್ಸ್ ಏನ್ ಮಾಡ್ತಾರೆ ಅಂದ್ರೆ ತಮ್ಮದೇ ಆದಂತ ಒಂದು ಜನಾಂಗ ಮತ್ತು ಏನಿದೆ ಅಂದ್ರ ಜಾತಿ ಶ್ರೇಷ್ಠ ಅಂತ ಫೈಟ್ ಮಾಡ್ತಾ ಇರ್ತಾರೆ. ಬಟ್ ಅದೇನಿದೆ ಅಂತಂದ್ರೆ ನಾವೆಲ್ಲ ಇಂಡಿಯನ್ಸ್ ದ ಡಿಸ್ಕಂಟೆಂಟ್ಸ್ ಆಫ್ ಭರತ, ನಾವೆಲ್ಲ ಭರತನ ವಂಶಸ್ಥರಿದ್ದೀವಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಭಾರತಕ್ಕೆ ಏನಾಗಿದೆ ಅಂತಂದ್ರೆ ಭರತ ಖಂಡ, ಭರತ ವರ್ಷ, ಭಾರತ ಅನ್ನುವಂತ ಹೆಸರನ್ನ ನಾವಲ್ಲಿ ಅಂದ್ಕೊಂಡಿದ್ದೀವಿ. ಸೊ ಅರ್ಥ ಆಯ್ತ್ರಿ? ಭಾರತಕ್ಕೆ ಭರತ ಖಂಡ, ಭರತ ವರ್ಷ ಅಂತ ಯಾಕೆ ಹೆಸರು ಬಂತಂತ ಸಿಂಪಲ್ ಆಗಿ ಬರೀಬಹುದು. ಭರತ ವಾಸ್ ಅ ಗ್ರೇಟ್ ಅಂಡ್ ಫಸ್ಟ್ ರೂಲರ್ ಆಫ್ ದ ಇಂಡಿಯಾ. ಸೊ ದಾಟ್ ರೀಸನ್ its name came from the Bharata, came by the Bharata. So that reason Bharata Khanda, India called as the Bharata Khanda, Bharata Varsha, ಭಾರತ. ಈ ರೀತಿ ನಾವು ಭರತ ಆಳ್ವಿಕೆ ಮಾಡಿರುವಂತ ರಾಷ್ಟ್ರವಾಗಿರೋದ್ರಿಂದ ಭಾರತಕ್ಕೆ ಏನಂತ ಕರೆದ್ವಿ? ಭರತ ಖಂಡ, ಭರತ ವರ್ಷ ಅಂತ ಕರೆದ್ವಿ ಅನ್ನೋದನ್ನ ನೋಡ್ಕೊಳ್ತಾ ಇದೀವಿ. ಕ್ಲಿಯರ್ ಐತಿ ಒಂದು ಯಾಕೆ ಹೆಸರು ಬಂತು ಅಂತ? ಶ್ರೀನಿಧಿ, ಹಲೋ, ಕ್ಲಿಯರ್ ಆಗಿದೆ ರೀ? ಅಪೂರ್ವ, ಓಕೆ. ಸೊ ನೆಕ್ಸ್ಟ್ ಏನ್ ಬರ್ತಾ ಇರುವಂತ ಹೆಸರು ಯಾವ್ದಿದೆ ಅಂತಂತಂದ್ರೆ, ಸೊ ನೆಕ್ಸ್ಟ್ ಬರ್ತಾ ಇರುವಂತ ಹೆಸರು ಯಾವ್ದು? ಸೊ ಜಂಬೂ ದ್ವೀಪ ಅಂತ ಕರಿತಾ ಇದೀವಿ. ಜಂಬೂ ದ್ವೀಪ ಅಂತ ಯಾಕೆ ಬರ್ತಾ ಇದೆ ಅಂತಂದ್ರೆ, ಸೊ ಅಕಾರ್ಡಿಂಗ್ ಟು ದ ಹಿಂದೂ ಅಂಡ್ ಜೈನ್ ಅಂಡ್ ಬುದ್ಧಿಸ್ಟ್ ಪುರಾಣ, so the southern part of India was an island. So Iceland continent, so it is the one of the 7 continents. Totally Iceland continents, 7 continents are there. So the southern part of the India was an Iceland continent. So these continent one of the 7 continent also. So 7 continent of the world. So this continent has jumbo shape. This continent has jumbo shape. Jumbo means blackberry. Blackberry means it is the name of the type of fruits. Jambudweep means it is the one type of fruits. ಇದೇನಿದೆ ಅಂದ್ರೆ ಒಂದು ಹಣ್ಣಿನ ಹೆಸರು ಬ್ಲಾಕ್ ಬೆರಿ ಅಂತ ಕರಿತೀವಲ್ಲ, ಬ್ಲಾಕ್ ಬೆರಿಗೆ ಏನಂತ ಕರಿತಾರೆ ಅಂದ್ರೆ ಜಂಬೂ ದೀಪ ಅಂತ ಕೂಡ ಕರಿತಾ ಇದಾರ. ಆ ಜಂಬೂ ದೀಪ ಅಥವಾ ಬ್ಲಾಕ್ ಬೆರಿ ಸೇಪ್ ಏನಿದೆಲ್ಲ, ಆ ಬ್ಲಾಕ್ ಬೆರಿ ಸೇಪ್ ಹೇಗೆ ಅಂತಂದ್ರೆ, so the southern part of the India was an island. So that island continent, has the blackberry shape.
The Iceland continent is the blackberry shape. So blackberry is called also Jambu Deepa. So that reason Jambu the India called also Jambu Deepa. ಸೊ ಇದಕ್ಕೆ ಜಂಬೂ ದ್ವೀಪ ಅಂತ ಕೂಡ ನಾವು ಕರಿತಾ ಇದೀವಿ. ಯಾಕಂದ್ರೆ ಭಾರತದ ಒಂದು ದಕ್ಷಿಣ ಭಾಗದಲ್ಲಿ ಏನಿದೆ ಅಂತಂದ್ರೆ ಒಂದೇನಿದೆ ಅಂತಂದ್ರೆ ಉಪಖಂಡ ಇದೆ. ಸೊ ಐಸ್ಲ್ಯಾಂಡ್ ಕಾಂಟಿನೆಂಟ್ ಅಂತ ಕರಿತಾ ಇದೀವಿ. ಸೊ ಈ ಉಪಖಂಡ ಹೇಗಿದೆ ಅಂತಂದ್ರೆ ಇದು ಕೂಡ ಒಟ್ಟು ಟೋಟಲ್ ಅಲ್ಲಿ ಎಷ್ಟು ಐಸ್ಲ್ಯಾಂಡ್ ಕಾಂಟಿನೆಂಟ್ ಇದಾವ ಅಂತಂದ್ರೆ 7 ಕಾಂಟಿನೆಂಟ್ಸ್. ಸೊ 7 ಐಸ್ಲ್ಯಾಂಡ್ ಕಾಂಟಿನೆಂಟ್ಸ್ ಅನ್ನ ನಾವು ಅಲ್ಲಿ ಕಾಣ್ತಾ ಇದೀವಿ. ಆ 7 ಐಸ್ಲ್ಯಾಂಡ್ ಕಾಂಟಿನೆಂಟ್ಸ್ ಅಲ್ಲಿ ಏನಿದೆ ಅಂದ್ರೆ ಇದು ಕೂಡ ಒಂದು ಭಾರತದಲ್ಲಿರುವಂತ ಕಾಂಟಿನೆಂಟ್ ಕೂಡ ಒಂದು ಅಥವಾ ಒಂದು ಖಂಡ ಉಪಖಂಡ ಕೂಡ ಒಂದು ಅಂತ ಹೇಳ್ತೀವಿ. ಸೊ ಈ ಒಂದು ಖಂಡ ಹೆಂಗಿದೆ ಅಂದ್ರೆ ಬ್ಲಾಕ್ ಬೆರಿ ಸೇಪ್ ಅಂದ್ರೆ ನೇರಳೆ ಹಣ್ಣು ಅಂತ ಕರಿತೀರಿ ನೋಡ್ರಿ. ಆ ನೇರಳೆ ಹಣ್ಣಿನ ಸೇಪ್ ತರ ಆ ಏನಿದೆ ಅಂದ್ರೆ ಐಸ್ಲ್ಯಾಂಡ್ ಇದೆ. ಹಾಗಾಗಿ ಆ ಐಸ್ಲ್ಯಾಂಡ್ ನೇರಳೆ ಹಣ್ಣಿನ ಸೇಪ್ ಇರೋದ್ರಿಂದ ಸೊ ಅದಕ್ಕೆ ಏನಂತ ಕರೆದ್ರು ಅಂದ್ರೆ ಜಂಬೂ ದ್ವೀಪ ಅಂತ ಕರೀತಾರೆ. ಅದು ಭಾರತದ ಒಂದು ಖಂಡ ಉಪಖಂಡ ಆಗಿರೋದ್ರಿಂದ ಇಡೀ ಭಾರತಕ್ಕೆ ಏನದ ಅಂದ್ರೆ ಜಂಬೂ ದ್ವೀಪ ಅಂತ ಏನಾಗಿದೆ ಹೆಸರು ಬಂದದ ಅಂತ ಹೇಳ್ತೀವಿ. ಸೊ ಹೀಗೆ ಜಂಬೂ ದ್ವೀಪ ಅಂತ ಕೂಡ ನಾವು ಭಾರತವನ್ನ ಕರೀತಾ ಇದೀವಿ. ಸೊ ಫಸ್ಟ್ ಒನ್ ಭರತ ವರ್ಷ, ಭರತ ಖಂಡ, ಭಾರತ ಅಂತ ಕರೆದ್ವಿ. ನೆಕ್ಸ್ಟ್ ಬರ್ತಾ ಇರೋದು ಜಂಬೂ ದ್ವೀಪ. ಜಂಬೂ ದ್ವೀಪ ಕಲಿಕೆ ಕಾರಣ ಏನ್ರಿ, ಇನ್ ನಾರ್ತನ್ ಸೈಡ್ the Iceland continent is there. So this continent is the shape of Jambu Deepa, the shape of blackberry fruit. So blackberry fruit. So that reason the part called as Jambu Deepa. The part called as Jambu Deepa. So this name come to the India also. So that reason India called as Jambu Deepa. ಇದಕ್ಕೆ ನಾವು ಜಂಬೂ ದ್ವೀಪ ಅಂತ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಲ್ಲಿ ಕರೀತಾ ಇದೀವಿ. ಸೊ ಹೀಗೆ ಭಾರತಕ್ಕೆ ಜಂಬೂ ದ್ವೀಪ ಅಂತ ಕೂಡ ಏನಾಗದ ಹೆಸರು ಬಂದದ. ಸೊ ಇನ್ ನೆಕ್ಸ್ಟ್ ಬರ್ತಾ ಇರೋದು ಏನು ಅಂತಂದ್ರೆ ಇಂಡಿಯಾ ಅಂತ ಕೂಡ ಏನ್ ಮಾಡ್ತಾ ಇದೀವಿ ಹೇಳ್ತಾ ಇದೀವಿ. ಸೊ ಅಂಡ್ ಆಫ್ಟರ್ ದ ವರ್ಡ್ ಹಿಂದೂಸ್ತಾನ್, ಸೊ ಹಿಂದೂಸಮ್ ಅಂತ ಕರಿತೀವಿ, ಹಿಂದೂಸ್ತಾನ್ ಅಂತ ಕರಿತೀವಿ. ಯಾಕೆ ಹಿಂದೂಸ್ತಾನ್ ಅಂತ ಕರಿತಾ ಇದೀವಿ ಭಾರತವನ್ನ? ವೈ ವಿ ಕಾಲ್ಡ್ ಹ್ಯಾಸ್ ಹಿಂದೂಸ್ತಾನ್ ದ ಇಂಡಿಯಾ, ವೈ ವಿ ಕಾಲ್ಡ್ ಹ್ಯಾಸ್ ದ ಹಿಂದೂಸ್ತಾನ್. ಹಿಂದೂಸ್ತಾನ್ ಅಂತ ಕೂಡ ನಾವು ಯಾಕೆ ಅದನ್ನ ಕರಿತಾ ಇದೀವಿ? Anybody tell me? Because many Hindus live here in India. Okay. Then it's right. It's right. ಸರಿ ಇದೆ ಕವಿತಾ ಹೇಳಿದ್ದು? Many Yes, Hindus? Right. Okay. ನಾನು ಥಿಂಕ್ ಮಾಡಿದ್ದೆ ಆಲ್ಮೋಸ್ಟ್ ಇದೇ ರೀಸನ್ ಕೊಡ್ತೀರಿ ಅಂತ ಅನ್ಕೊಂಡು. Just you think commonly. Hindu religion is the great religion of the India. So many major Hindus lived in India. So that reason they called as the India. So called as the Hindustan. So it is right. Is it right? No. So real reason is there. The Hindustan. This name came the word Sindhu. Hindustan. This name came the word Sindhu. Are you listen Sindhu the word? Are you listen the word Sindhu? ಕೇಳಿರಿಲ್ರಿ ಸಿಂಧು ಅನ್ನೋ ವರ್ಡನ? ಕೇಳಿದಿರಲ್ಲ? ಏನದು ಸಿಂಧು ಅಂದ್ರೆ ಏನದು? river. ಎಸ್, ವೆರಿ ಗುಡ್. ಸಿಂಧು ಅಂದ್ರೆ ಏನದು? ರಿವರ್ ಅಂತ ಹೇಳ್ತೀವಿ. ಒಂದು ಬೃಹತ್ವಾದಂತಹ ಶ್ರೇಷ್ಠವಾದಂತಹ ನದಿ ಅಂತ ಹೇಳ್ತಾ ಇದೀವಿ. ಸೊ ಸಿಂಧು. ಸೊ ಇಟ್ ಈಸ್ ಅ ಮೇಜರ್ ರಿವರ್ ಆಫ್ ಇಂಡಿಯಾ. ಸೊ ಇಟ್ ಈಸ್ ದ ಮೇಜರ್ ರಿವರ್ ಆಫ್ ದಿಸ್ ಕಂಟ್ರಿ. ಸೊ ದ ಬ್ಯಾಂಕ್ ಆಫ್ ಸಿಂಧು, the bank of Sindhu river, the first civilization of India was occurred. The bank of river Sindhu bank of river. So the first civilization of India was occurred. So first ಗೆ ಏನಿದೆ ಅಂದ್ರೆ ಸಿಂಧುಸ್ತಾನ್ ಅಂತ ಯಾಕೆ ಹೆಸರು ಬಂದದ ಅಂತಂದ್ರೆ ಸಿಂಧು ಅನ್ನುವಂತ ಶಬ್ದದಿಂದ ಬಂದದ. ಸಿಂಧು ಅನ್ನೋದೇನ್ರಿ? ಭಾರತದಲ್ಲಿರುವಂತ ಒಂದು ಶ್ರೇಷ್ಠ ನದಿ, ಬೃಹತ್ವಾದಂತ ನದಿ. ಈ ನದಿಯ ತೀರದಲ್ಲಿ ಏನಾಗಿದೆ ಅಂತಂದ್ರೆ ಭಾರತದ ಮೊದಲ ನಾಗರಿಕತೆ ಉದಯವಾಗಿದೆ. ಸೊ ಫಸ್ಟ್ ಸಿವಿಲೈಸೇಷನ್ ಎಸ್ಟಾಬ್ಲಿಷ್ಡ್ ದ ಬ್ಯಾಂಕ್ ಆಫ್ ರಿವರ್ ದ ಸಿಂಧು. ಸೊ ದ್ಯಾಟ್ ರೀಸನ್. ಸೊ ಸಿಂಧೂಸ್. ಸೊ ವಿಚ್ ಸಿವಿಲೈಸೇಷನ್?
Harappan civilization or Indus civilization also. Harappan civilization, the same is called under name Hindu civilization also. So because of Sindhu abbreviated as Hindu, abbreviated as Hindu by Persians. So Hindu abbreviated as a Hindu is abbreviated version. It's abbreviated from Sindhu. So and this came come to the India. So ಭಾರತಕ್ಕೆ ಇದು ಕೂಡ ಒಂದು ಹೆಸರು ಬಂದದ ಅಂತ ಹೇಳ್ತೀವಿ. ಸಿಂಪಲ್ ಹಿಸ್ಟರಿ. ಭಾರತದಲ್ಲಿ ಏನಾಗಿದೆ ಅಂದ್ರೆ ಸಿಂಧು ಅನ್ನೋಂಥ ಒಂದು ನದಿ ಹರಿತಾ ಇದೆ. ಈ ನದಿ ದಡದಲ್ಲಿ ಏನಾಗ್ಯದ ಅಂತಂದ್ರೆ ಒಂದು ಮೊದಲ ನಾಗರಿಕತೆ ಬೆಳವಣಿಗೆ ಆಗ್ಯದ. ಆ ನಾಗರಿಕತೆ ಯಾವ್ದು ಅಂದ್ರೆ ಹರಪ್ಪ ನಾಗರಿಕತೆ. ಇದಕ್ಕೆ ಹರಪ್ಪ ನಾಗರಿಕತೆ ಅಂತ ಕೂಡ ಕರೀತಾರೆ, ಸಿಂಧು ನಾಗರಿಕತೆ ಅಂತ ಕೂಡ ಕರೀತಾ ಇದಾರೆ. ಆ ಸಂದರ್ಭದಲ್ಲಿ ಪರ್ಸಿಯನ್ಸ್ ಇದನ್ನ ಮಾಡ್ತಾರ ಅಂತಂದ್ರೆ ಸಿಂಧು ನದಿಯನ್ನ ಹಿಂದೂ ಅಂತ ಕರೆದ್ರು. ಪರ್ಸಿಯನ್ ನದಿಯನ್ನ ಏನ್ ಮಾಡಿದ್ರು, ಹಿಂದೂ ಅಂತ ಕರೀತಾರ. ಸೊ ಪರ್ಸಿಯನ್ಸ್ ಕಾಲ್ಡ್ ದ ಸಿಂಧು ರಿವರ್ ಹ್ಯಾಸ್ ಹಿಂದೂ ಅಂತ ಏನ್ ಮಾಡ್ತಾರ ಅಲ್ಲಿ ಕರೀತಾ ಇದಾರೆ. ಸೊ ಹಾಗಾಗಿ ದ ಸಿಂಧು ರಿವರ್ ಫ್ಲೋ ಇನ್ ದ ಇಂಡಿಯಾ. ಸೊ ಸಿಂಧು ರಿವರ್ ಫ್ಲೋ ಇನ್ ದ ಇಂಡಿಯಾ, ಭಾರತದಲ್ಲಿ ಹರಿತಾ ಇರುವಂತ ಒಂದು ನದಿ ಆಗಿದೆ. ಪರ್ಸಿಯನ್ಸ್ ಅದಕ್ಕೆ ಸಿಂಧು ಬದಲಾಗಿ ಹಿಂದೂ ಅಂತ ಕರೀತಾರೆ. ಸೊ ಪರ್ಸಿಯನ್ಸ್ ವರ್ ಕಾಲ್ಡ್ ದ ಸಿಂಧು ಹ್ಯಾಸ್ ಹಿಂದೂ. So that reason Hindustan, it is named come the India. So ಭಾರತಕ್ಕೆ ಈ ಹೆಸರು ಬರ್ಲಿಕ್ಕೆ ಕಾರಣ ಏನು, ಪರ್ಸಿಯನ್ಸರು ಕಾರಣ. ಪರ್ಸಿಯನ್ನು ಸಿಂಧು ಬದಲಾಗಿ ಅದಕ್ಕೆ ಹಿಂದೂ ನದಿ ಅಂತ ಕರೆದ್ರು. ಹಿಂದೂ ನದಿ ಭಾರತದಲ್ಲಿ ಹರಿತಾ ಇರೋದ್ರಿಂದ ಅದಕ್ಕೆ ಏನಂತ ಹಿಂದೂಸ್ತಾನ್ ಅಂತ ಹೆಸರು ಬಂತು ಅಂತ ಹೇಳ್ತೀವಿ. ನೋಡ್ರಿ, ಭಾರತ ಏನಾಗಿದೆ ಅಂದ್ರೆ ಯುನೈಟೆಡ್ ಅಂತ ಕರಿತೀವಿ. ಯುನೈಟೆಡ್ ಅಂಡ್ ಡೈವರ್ಸಿಟಿ ಅಂತ ನೀವು ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಓದ್ತೀರಿ, ಗೊತ್ತಿದೆ. ಯಾವುದೇ ರಿಲಿಜನ್ ಮೇಜರ್ ರಿಲಿಜನ್ ಅಂತ ಭಾರತ ಟ್ರೀಟ್ ಮಾಡೋದಿಲ್ಲ. ಸೊ ಇಂಡಿಯಾ ಈಸ್ ನಾಟ್ ಟ್ರೀಟೆಡ್ ದ ಎನಿ ರಿಲಿಜನ್ ಹ್ಯಾಸ್ ಅ ಮೇಜರ್ ರಿಲಿಜನ್ ಆಫ್ ದ ಇಂಡಿಯಾ. ಸೊ ಹಿಂದೂಗಳು ಹೆಚ್ಚು ಸಂಖ್ಯೆಯಲ್ಲಿ ವಾಸ ಮಾಡ್ತಾರ, ಒಪ್ಕೊಳ್ತೀವಿ. ಬಟ್ ಇದು ಹಿಂದೂಗಳೇ ಶ್ರೇಷ್ಠ, ಇಸ್ಲಾಮರು ಕನಿಷ್ಠ, ಕ್ರಿಶ್ಚಿಯನ್ರು ಶ್ರೇಷ್ಠ, ಜೈನರು ಕನಿಷ್ಠ, ಇಂಥ ಭೇದ ಭಾವ ಇಲ್ಲ. ಸೊ ಇನ್ ಇಂಡಿಯಾ, ಸೊ ಎನಿ ಒನ್ ನಾಟ್ ರಿಲಿಜನ್ ಗ್ರೇಟ್ನೆಸ್. ಸೊ ಯಾವುದೇ ರಿಲಿಜನ್ ಏನಾಗಿಲ್ಲ ಅಂದ್ರೆ ಗ್ರೇಟ್ನೆಸ್ ಅನ್ನ ಒಳಗೊಂಡಿಲ್ಲ. ಸೊ ಆಲ್ ರಿಲಿಜನ್ ಹ್ಯಾವ್ ದ ಈಕ್ವಲ್. ಸೊ ಆಲ್ ರಿಲಿಜನ್ ಸೊ ಆರ್ ದ ಈಕ್ವಾಲಿಟಿ, ಹ್ಯಾವ್ ದ ಈಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಭಾರತ ಏನಾಗಿದೆ ಅಂದ್ರೆ ಯಾವುದೇ ಧರ್ಮ ದೊಡ್ಡದು ಮತ್ತು ಸಣ್ಣದು ಅಂತ ಟ್ರೀಟ್ ಮಾಡಂಗಿಲ್ಲ. ಭಾರತ ಎಲ್ಲಾ ಧರ್ಮಗಳನ್ನ ಒಂದ ಅಂತ ಅನ್ಕೊಂಡಿದ್ದ. ಬಟ್ ಇದಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಬರಲಿಕ್ಕೆ ಇಷ್ಟೇ ಕಾರಣ. ಸೊ ಭಾರತ, ಸೊ ಇಟ್ ದ ಸಿಂಧು ರಿವರ್ ಆಲ್ಸೋ ವಾಸ್ ದ ಒನ್ ಆಫ್ ದ ರಿವರ್ ಆಫ್ ಇಂಡಿಯಾ. ಸೊ ದಿಸ್ ರಿವರ್ ಫ್ಲೋ ಇನ್ ದ ಇಂಡಿಯಾ. So the bank of Sindhu River, the first Indian civilization established. So that civilization, Harappan civilization or Hindu civilization. So this civilization called Hindu civilization by the Persians. So that time Persians called Sindhu River is a Hindu river. So that reason its name came to the India. ಈ ರೀತಿಯಾಗಿ ಭಾರತಕ್ಕೆ ಈ ಹೆಸರು ಬಂದದ ಅಂತ ಹೇಳ್ತಾ ಇದೀವಿ. ಅರ್ಥ ಆಗಿದರಿ? ಸಿಂಪಲ್ ಆಗಿ ಭಾರತಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಬಂದಿರ್ಲಿಕ್ಕೆ ಸಿಂಧು ನದಿ ಕಾರಣ. ಸ್ಥಾನ ಸಿಂಧುಗೆ ನದಿಗೆ ಹಿಂದೂ ಅಂತ ಕರೆದ್ರು. ಸ್ಥಾನ ಅಂದ್ರೆ ಆ ನದಿ ಹರಿಯುವಂತ ಸ್ಥಳ. ಸೊ ಇಂಡಿಯಾ ಇಸ್ ದ ಪ್ಲೇಸ್ ಆಫ್ ದ ಫ್ಲೋ ದ ರಿವರ್ ಆಫ್ ದ ಸಿಂಧು ಅಂತ ಹೇಳ್ತೀವಿ. ಸಿಂಧು ರಿವರ್ ಹರಿಯುವಂತ ಒಂದು ಸ್ಥಳ ಇದಾಗಿರೋದ್ರಿಂದ ಇದಕ್ಕೆ ಏನಾದ್ರೆ ಹಿಂದೂಸ್ತಾನ್ ಅಂತ ಕರೀತಾ ಇದ್ದಾರೆ. ಇದು ಕೂಡ ಏನಾಗ್ಯದ ಅಂತಂದ್ರೆ ಒಂದೇನದರಿ ಹೆಸರು ಅಂತ ಹೇಳ್ತೀವಿ. ಹೀಗಾಗಿ ಹಿಂದೂಸ್ತಾನ್ ಅನ್ನೋಂಥ ಹೆಸರು ಕೂಡ ಏನಾಯ್ತು ಅಂತಂದ್ರೆ ಸೊ ಏನಾಗ್ಯದ ಭಾರತಕ್ಕೆ ಬಂದದ. ಇನ್ ನೆಕ್ಸ್ಟ್ ಬರ್ತಾ ಇರೋದು ಇಂಡಿಯಾ. ಸೊ ಇಂಡಿಯಾ ಅಂತ ಯಾಕೆ ಹೆಸರು ಬಂತು? ಎನಿಬಡಿ ಟೆಲ್ ಮಿ? ಭಾರತಕ್ಕೆ ನೀವೆಲ್ಲರೂ ಇಂಡಿಯನ್ಸ್, ವಿ ಆರ್ ಇಂಡಿಯನ್ಸ್, ಮೈ ಕಂಟ್ರಿ ಇಂಡಿಯಾ ಅಂತ ಹೇಳ್ತಾ ಇರ್ತೀರಿ, ಹೌದಾ? ಸೊ ಹಾಗಾದ್ರೆ ಇಂಡಿಯಾ ಅಂತ ಯಾಕೆ ಹೆಸರು ಬಂದದ? ಯಾಕೆ ಹೆಸರು ಬಂತ್ರಿ ಅಪೂರ್ವ? Why are you called this countries is as India? India ಅಂತ ಯಾಕೆ ಕರೀತಾ ಇದ್ದೀರಿ? ಪೂಜಾ, ಯಾರ್ಯಾರಿಗೆ ಗೊತ್ತಿದ್ದಾರಿ? ಪ್ರೀತಿ, ಆನ್ಸರ್ ಮಾಡ್ಬೇಕ್ರಿ. ಇಂಡಿಯಾ ಅಂತ ಗೊತ್ತಿದೆ? ಇಂಡಿಯಾ ಅಂತ ಯಾಕೆ ಹೆಸರು ಬಂತು ಅಂತ? No, ma'am. ಸಿಂಪಲ್.
ಇಂಡಿಯಾ ಅನ್ನೋದು ನಾವು ಭಾರತವನ್ನ ಕನ್ನಡದಲ್ಲಿ ಭಾರತ ಅಂತಂದ್ರೆ ಇಂಗ್ಲಿಷಲ್ಲಿ ನಾವೇನಂತ ಕರಿತಾ ಇದೀವಿ, ಇಂಡಿಯಾ ಅಂತ ಕರಿತಾ ಇದೀವಿ. ಹಾಗಾದ್ರೆ ಇಂಗ್ಲಿಷ್ ಅನ್ನುವಂತ ಒಂದು ಭಾಷೆ ಯಾರಿಂದ ಭಾರತಕ್ಕೆ ಬಂದದ? ಯಾರಿಂದ ರೀ? ಪರ್ಷಿಯನ್. ಇಂಗ್ಲಿಷ್ ಅನ್ನುವಂತ ಭಾಷೆ ಭಾರತಕ್ಕೆ ಯಾರಿಂದ ಬಂತು? ಭಾರತದಲ್ಲಿ ಮೊದಲಿರುವಂತ ಲ್ಯಾಂಗ್ವೇಜಸ್ ಯಾವಿದ್ದು? ಎಸ್, ವೆರಿ ಗುಡ್. ಯಾವ್ದ್ರಿ? ಬ್ರಿಟಿಷರಿಂದ ಬಂದದ. ಸೊ ಇನ್ ಏನ್ಷಿಯಂಟ್ ಪೀರಿಯಡ್ ಇನ್ ಇಂಡಿಯಾ ಮೆನಿ different languages are there in the India, this like Greek and Persian, Sanskrit. So ಈ ಎಲ್ಲ ಭಾಷೆಗಳನ್ನ ನಾವು ಕಾಣ್ತಾ ಇದ್ವಿ. ಬಟ್ ಇಂಗ್ಲಿಷ್ is not there so in India. But when British came to the India and started their rule, so that time English language started in the India. ಭಾರತದಲ್ಲಿ ಇಂಗ್ಲಿಷ್ ಭಾಷೆ ಪ್ರಾರಂಭ ಆಗಿದೆ ಯಾರಿಂದ ಅಂದ್ರೆ ಬ್ರಿಟಿಷರಿಂದ. ಹಾಗಾದ್ರೆ ಆಂಗ್ಲ ಭಾಷೆಯಲ್ಲಿ ನಾವು ಅದಕ್ಕೆ ಇಂಡಿಯಾ ಅಂತ ಕರಿತಾ ಇದ್ವಿ. ಹಾಗಾದ್ರೆ ಇಂಡಿಯಾ ಅಂತ ಯಾಕೆ ಅದನ್ನ ಕರೆದ್ವಿ ಅಂತಂದ್ರೆ, ಸೊ ಇಂಡಿಯಾ, ಸೊ ದಿಸ್ ವರ್ಡ್ came into our exists India. This word divided from the Greek word Indus. Indus and INDOS, Indus ಅಂತ ಹೇಳ್ತೀವ್ರಿ. So India, this word divided from the Greek word Indus. So this word used for Sindhu also. So when British came to the India and started their rule, that time British also called the Indus river as a Sindhu river. ಸಿಂಧು ರಿವರ್ಗೆ ಹಿಂದೂಸ್ ರಿವರ್ ಅಂತ ಇವರು ಕೂಡ ಏನ್ ಮಾಡ್ತಾ ಇದ್ರು, ಕರೀತಾ ಇದ್ರು. ಸೊ ಅವಾಗ ಏನಾಗ್ತದ ಅಂತಂದ್ರೆ, ಹಿಂದೂಸ್ ಅನ್ನುವಂತ ವರ್ಡ್ ಏನು ಅಂದ್ರೆ ಇದೊಂದು ಗ್ರೀಕ್ ಶಬ್ದ. ಇದರ ಒಂದು ಡಿವೈಡೆಡ್ ಫ್ರಮ್ ಅಥವಾ ಅಂತಂದ್ರೆ, ಸೊ ಇದರ ಒಂದು ಡಿವೈಡೆಡ್ ಫ್ರಮ್ ಯಾವ್ದಾಗ್ತದ ಅಂತಂದ್ರೆ ಇಂಡಿಯಾ ಅಂತ ಆಗ್ತದ. ಸೊ ಹಾಗಾಗಿ ಸೊ ಇಂಡಿಯಾ ಡಿವೈಡೆಡ್ ಫ್ರಮ್ ಗ್ರೀಕ್ ವರ್ಡ್ ಇಂಡೂಸ್. So this word British were used for Sindhu river. So this name came this like Sindhu. So you just think first India called Sindhu river first called as a Sindhu, and next Indus and India. So this way India, this name or its name came to the India or Bharata. ಹೀಗೆ ಭಾರತಕ್ಕೆ ಹೆಸರು ಬಂದದ ನೋಡ್ರಿ. ಭಾರತ ಅಂದ್ರೆ ಬರ್ತಾ ಇರುವಂತ ಇನ್ನೊಂದು ಪ್ರಮುಖ ನದಿ ಅಂದ್ರೆ ಅವಾಗ್ಲೇ ಹೇಳಿದೆ ನಾನು, ಸಿಂಧು ನದಿ ಅಂತ ಹೇಳಿದ್ವಿ. ಸೊ ಸಿಂಧು ನದಿ ಕೂಡ ಬ್ರಿಟಿಷರು ಅಲ್ಲಿಗೆ ಏನಂತ ಕರೆದ್ರು, ಸಿಂಧು ನದಿ ಅಂತ ಕರಿತಾ ಇದ್ರು. ಹೌದಾ? ಸಿಂಧುಕ್ಕೆ ಹಿಂದೂ ಅಂತ ಕರೆದ್ರು. ಬಟ್ ಬ್ರಿಟಿಷ್ ಏನಂತ ಕರಿತೀರಿ ಅಂದ್ರೆ ಇಂಡೋಸ್ ರಿವರ್ ಅಂತ ಕರಿತಿರು. ಸೊ ಇಂಡೋಸ್ ಅನ್ನೋಂಥ ಶಬ್ದನೇ ಮುಂದೆ ಏನಾಯ್ತು ಅಂದ್ರೆ ಇಂಡಿಯಾ ಅಂತ ಆಯ್ತು. ಸೊ ಹಾಗೆ ಭಾರತಕ್ಕೆ ಇಂಡಿಯಾ ಅಂತ ಹೆಸರು ಬಂತು ಅಂತ ಹೇಳ್ತೀವಿ. ಪರ್ಸಿಯನ್ರಿಂದ ಏನ್ ಬಂತು, ಹಿಂದೂಸ್ತಾನ್ ಅಂತ ಹೆಸರು ಬಂದ್ರೆ, ಬ್ರಿಟಿಷರಿಂದ ಯಾವ ಹೆಸರು ಬಂದದ, ಭಾರತ, ಇಂಡಿಯಾ ಅಂತ ಹೆಸರು ಬಂದದ. ಸೊ ಹಿಂದೂಸ್ತಾನ್, ದೀಸ್ ನೇಮ್ came from Persians because Persians were called the Sindhu river as Hindus river. And the same way British were called the Sindhu river as the Indus river. So Indus is developed from India. Indus developed from India. So this way Bharata has the one of the name India also. ಇನ್ನೊಂದು ಹೆಸರು ಯಾವ್ದು ಬಂದದ ಅಂದ್ರೆ ಭಾರತಕ್ಕೆ ಅಂತ, ಇಂಡಿಯಾ ಅಂತ ಕೂಡ ನಾವಲ್ಲಿ ಕರಿತಾ ಇದೀವಿ. ಅರೆ ಹಿಂದೂಸ್ತಾನ್ ಮತ್ತೆ ಇಂಡಿಯಾ ಅಂತ ಬರ್ಲಿಕ್ಕೆ ಒಂದೇ ಕಾರಣ, ಯಾವ್ದ್ರಿ? ಸಿಂಧು ನದಿ ಅಂತ ಹೇಳಿದ್ವಿ. ಸಿಂಧು ನದಿಯಿಂದ ಹಿಂದೂಸ್ತಾನ್ ಮತ್ತು ಇಂಡಿಯಾ ಅಂತ ಬಂತು. ಪರ್ಸಿಯನ್ರಿಂದ ಹಿಂದೂಸ್ತಾನ್ ಅಂತ ಬಂದ್ರೆ, ಬ್ರಿಟಿಷರಿಂದ ಇಂಡಿಯಾ ಅಂತ ಬಂದದ. ಸೊ ಈ ರೀತಿ ಭಾರತಕ್ಕೆ ಹಿಂದೂಸ್ತಾನ್ ಅಂಡ್ ಬಂದದ ಅಂದ್ರೆ ಇಂಡಿಯಾ ಅನ್ನುವಂತ ಹೆಸರನ್ನ ಕರಿತಾ ಇದೀವಿ. ಇನ್ ಆರ್ಯವತ ಅಂಡ್ ದಕ್ಷಿಣ ಪಥ. So these names also and the one of the other names of the India. ಇವು ಕೂಡ ಭಾರತದ ಮತ್ತೆ ಏನಿದೆ ಅಂದ್ರೆ ಇತರ ಹೆಸರುಗಳು ಅಂತ ಕರಿತೀವಿ. ಸೊ ಆರ್ಯವತ, it means the place. So Aryans, you know very well, the ancient race Aryans is the one of the ancient race of the India. ಭಾರತದಲ್ಲಿರುವಂತ ಹಳೆಯ ಜನಾಂಗ ಸಾಕಷ್ಟು ಆಯ್ಡ್ ಆಗಿರ್ಬೋದು, ಮಂಗೋಲಾಯ್ಡ್ ಆಗಿರ್ಬೋದು, ಆರ್ಯನ್ರು. ಸೊ ಏನಿದೆ ಅಂತಂದ್ರೆ ಈ ರೀತಿ ಹಲವಾರು ಜನಾಂಗಗಳನ್ನ ಕಾಣ್ತೀವಿ. ಅಲ್ಫೈಡ್ ಜನಾಂಗ ಇದೆ, ಮಂಗೋಲಾಯ್ಡ್ ಜನಾಂಗ ಬರ್ತದ, ಆರ್ಯ ಜನಾಂಗ ಬರ್ತದ, ಗ್ರೀಕ್ ಜನಾಂಗ ಬರ್ತದ. ಹೀಗೆ ಸಾಕಷ್ಟು ಜನಾಂಗಗಳನ್ನ ಕಾಣ್ತಾ ಇದೀವಿ. ಅದರಲ್ಲಿ ಅಲ್ಫೈಡ್ ಮತ್ತು ಮಂಗೋಲಾಯ್ಡ್ ಮತ್ತು ಆರ್ಯನ್ಸ್ ಅನ್ನುವಂಥ ಜನಾಂಗದಲ್ಲೂ ಭಾರತದಲ್ಲಿ ವಾಸ ಮಾಡುವಂತ ಜನಾಂಗ. So Alphid and Mongoloid and Aryans, these race lived in the India in the ancient period.
So that time in the ancient period, Aryans were lived in the northern part of India. Lived in the northern part of India. So that land where or which place lived the Aryans, that land or that place called Aryavarta. So it means completely now northern part of India called as the Aryavarta, because in the northern part of India Aryans were lived in the ancient period. Aryans were lived in the ancient period. So that reason in the northern part of the India called as the Aryavarta. And the same way, southern part called as the Dakshina Pata. ದಕ್ಷಿಣ ಮೀನ್ಸ್ ಸೌತ್, ಪಥ ಅಂದ್ರೆ ದಾರಿ, ಸ್ಥಳ ಅಂತ ಅರ್ಥ ಆಗ್ತದ. ದಕ್ಷಿಣ ಭಾಗಗಳನ್ನ ದಕ್ಷಿಣ ಪಥ ಅಂತ ಕರ್ರು, ಉತ್ತರ ಭಾಗಗಳನ್ನ ಉತ್ತರ ಪಥ ಅಂತ ಯಾಕೆ ಕರ್ಲಿಲ್ಲ, ಉತ್ತರ ಪಥ ಅಂತ ಕೂಡ ಕರೀತಾರೆ. ಬಟ್ ಅದನ್ನ ಆರ್ಯವರ್ತ ಅಂತ ಯಾಕೆ ಕರೆದ್ರು ಅಂದ್ರೆ ಉತ್ತರ ಪಥದಲ್ಲಿ ಆರ್ಯರು ವಾಸ ಮಾಡ್ತಾ ಇದ್ರು. ಆರ್ಯರು ಭಾರತಕ್ಕೆ ಬಂದಿದ್ದ ಯಾವಾಗ ಅಂದ್ರೆ ಸಾಮಾನ್ಯ ಶಕೆ ಪೂರ್ವ 2000. ಸೊ ಆರ್ಯನ್ಸ್ ಕೇಮ್ ಟು ದ ಇಂಡಿಯಾ ಇನ್ 2000 BCE. 2000 BCE ಅಲ್ಲಿ ಆರ್ಯರು ಏನ್ ಮಾಡ್ತಾರೆ, ಭಾರತಕ್ಕೆ ಬರ್ತಾ ಇದ್ದಾರೆ. ಸೊ ದೀಸ್ ಆರ್ಯನ್ಸ್ ವರ್ ಲಿವ್ಡ್ ಇನ್ ದ ನಾರ್ಥನ್ ಪಾರ್ಟ್ ಆಫ್ ದ ಇಂಡಿಯಾ. ಸೊ ದಟ್ ರೀಸನ್ ನಾರ್ಥನ್ ಪಾರ್ಟ್ ಕಾಲ್ಡ್ ಹ್ಯಾಸ್ ದ ಆರ್ಯವರ್ತ ಅಂಡ್ ಸೌಥರ್ನ್ ಪಾರ್ಟ್ ಕಾಲ್ಡ್ ಹ್ಯಾಸ್ ದ ದಕ್ಷಿಣ ಪಥ. ಪಥ ಮೀನ್ಸ್ ವೇ, ದಾರಿ ಅಂತ ಅರ್ಥ ಆಗ್ತದೆ. ಸೊ ಈ ರೀತಿ ಇಂಡಿಯಾ ಅಂದ್ರೆ ಭಾರತ ಅನ್ನುವಂತ ಒಂದು ರಾಷ್ಟ್ರ ಹಲವಾರು ಹೆಸರುಗಳನ್ನ ಒಳಗೊಂಡಿದ. Totally, India have many different names. This like Bharatavarsha, Bharatakanda, Bharata, Jambudvipa, Hindustan, India, Aryavarta, Dakshinapatha. ಈ ಹೆಸರುಗಳನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕಾಣ್ತಾ ಇದೀವಿ. ಸೊ ಇಷ್ಟು ಏನಿದೆ ಅಂತಂದ್ರೆ ಭಾರತದ ಹೆಸರುಗಳನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟೋಟಲ್ ಆಗಿ ಡಿಸ್ಕಸ್ ಮಾಡಿದ್ದೇನು ಅಂತಂದ್ರೆ ಇಂಟ್ರೊಡಕ್ಷನ್ ಆಫ್ ದ ಇಂಡಿಯಾ. So introduction of the India andre India also called as the subcontinent because India have the several countries surrounded. So India have surrounded several countries, or several countries have surrounded by the India. So that reason India called as the subcontinent. So it is one of the point and a major point in the class. And then we learned about extent of the India. So extent of the India, so according to the Vishnu Purana, so ಏನಿದೆ ಅಂತಂದ್ರೆ north side oceans and south side snowy mountains, in between the areas called as the Bharata. It is also one more of major points in the class. And next, India have the many different names, this like Bharatakanda, Bharatavarsha, Bharata, Jambudvipa, Hindustan, India, Aryavarta, Dakshinapatha. These all names have or behind the reason, or these all names have the reason. So already these all reasons discussed in the class. Okay, ಇಷ್ಟು ನಾವೇನ್ ಮಾಡಿದೀವಿ ಅಂದ್ರೆ ಈ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದೀವಿ, ಕಲ್ತಿದ್ದೀವಿ. ಹಾಗಾದ್ರೆ ಈ ಕ್ಲಾಸಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಸೊ ಇಂಡೋಸ್ ಅಂದ್ರೆ ಏನು ಅಂತ ಕ್ವಶನ್ ಮಾಡಿದಿರಿ. ಇಂಡೋಸ್ ಅಂತ ಅಂದ್ರೆ ಏನು ಅಂತಂದ್ರೆ, ಸೊ ಸಿಂಧು ನದಿಗೆ ಬ್ರಿಟಿಷರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇಂಡೋಸ್ ಅಂತ ಕರಿತಿದ್ರು. ಅವ್ರಿಗೆ ಸಿಂಧು ಅಂತ ಪ್ರನೌನ್ಸ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ಇಂಡೋಸ್ ಅಂತ ಕರಿತಿದ್ರು. ಇಂಡೋಸ್ ಇದೇನು ಅಂತಂದ್ರೆ ಗ್ರೀಕ್ ಭಾಷೆಯ ಒಂದು ಶಬ್ದ. ಈ ಗ್ರೀಕ್ ಭಾಷೆಯ ಶಬ್ದದಿಂದ ಇಂಡೋಸ್ ಅನ್ನುವಂಥ ಶಬ್ದದಿಂದ ಇಂಡಿಯಾ ಅನ್ನುವಂಥ ಫ್ರಮ್ ಬಂದದ. ಸೊ ಆಲ್ಮೋಸ್ಟ್ ಇಂಗ್ಲಿಷ್ ಅಲ್ಲಿ ಇರುವಂತಹ ಪದಗಳು ಗ್ರೀಕ್ ಮತ್ತು ಲ್ಯಾಟಿನ್ ಪದಗಳಿಂದ ಬಂದಿರ್ತಾವ. ಗ್ರೀಕ್ ಪದವಾದಂತ ಇಂಡೋಸ್ ದಿಂದ ಇಂಗ್ಲಿಷ್ ಪದವಾದಂತ ಏನಿದೆ ಇಂಡಿಯಾ ಅನ್ನುವಂಥ ಶಬ್ದವನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಪಡ್ಕೊಳ್ತಾ ಇದೀವಿ. ಸೊ ಹಾಗಾಗಿ ಏನಾಗ್ಯದ ಅಂತಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವ್ರಿ, ಸೊ ಇಲ್ಲಿ ನಾವು ಭಾರತವನ್ನ ಇಂಡಿಯಾ ಅಂತ ಕೂಡ ಕರಿತಾ ಇದೀವಿ. ಶಶಿಧರ್ ಆರಿ ಬೆಂಚಿ ನೋ ಮ್ಯಾಮ್ ಅಂತ ಕಳಿಸಿದ್ರಿ ಮೆಸೇಜು, ಏನ್ರಿದು? ಎಲ್ಲಾ ತಿಳಿದಂಗ್ರಿ. ಓಕೆ ಓಕೆ ಕೇಳ್ರಿ ಇವತ್ತು. ಸೊ ಇವತ್ತು ಏನೇನ್ ಡಿಸ್ಕಸ್ ಮಾಡಿದ್ವಿ ಅನ್ನೋದು ನಾನು ನಿಮ್ಗೆ ಕೇಳಿದೀನಿ. ಇವಾಗ ಇದ್ರಲ್ಲಿ ಏನೇ ಡೌಟ್ಸ್ ಇದೆ ನಿಮ್ಗೆ? ಇದ್ರಲ್ಲಿ ಏನೇ ಡೌಟ್ಸ್ ಇದೆ ರೀ? ನೋ ಮ್ಯಾಮ್. ಏನ್ ಡೌಟ್ಸ್? ಓಕೆ, ಹಾಗಾದ್ರೆ ಕ್ವಶನ್ಸ್ ಆನ್ಸರ್ ಮಾಡ್ಬೋದಾ? Are you answer me? Okay. Yes, ma'am. So why we called as India as a subcontinent? Why we called India as a subcontinent?
ಸಬ್ ಕಾಂಟಿನೆಂಟ್ ಅಂದ್ರೆ ಉಪಖಂಡ ಅಂತ ಭಾರತವನ್ನ ಯಾಕೆ ಕರಿತಾ ಇದೀವ್ರಿ? Because it is India surrounded have by some Because they do. Because it is surrounded by many other countries. okay, surrounded by the many other countries, so that reason India called as subcontinent. Very good. So next, so Indus or India, this word from which language is the word India derived? Greek language. Uh, Greek language. Which word? Which word? Indus. Yes, very good. Indoors. And the name of the work that mentioned the extent of the ancient, ಸೊ ಭಾರತ ಏನಿದೆ ಅಂತಂದ್ರೆ ಹಲವಾರು ರೀತಿಯಾದಂತಹ ವಿಸ್ತೀರ್ಣತೆಯನ್ನು ಒಳಗೊಂಡದ ಅಂತ ನಾವು ತೆಗೆದುಕೊಳ್ತೀವಿ. ಸೊ ಹೂ ಟೆಲ್ ಮಿ ದ ಎಕ್ಸ್ಟೆಂಟ್ ಆಫ್ ದ ಭಾರತ ಆರ್ ಎಕ್ಸ್ಟೆಂಟ್ ಆಫ್ ದ ಇಂಡಿಯಾ? ಭಾರತದ ವಿಸ್ತೀರ್ಣತೆಯನ್ನು ಯಾರು ಹೇಳ್ತೀರಿ? What is the extent of India? North Ocean. North South, Ocean, south Snowy snow mountain. mountains. snowy mountains. It's called the Bharata. So between it's the areas called as the Bharata. Very good. So then the India or the Bharata have the different names. Okay. So which names have the Bharata? Which names have the Bharata? ಭಾರತಖಂಡ, ಭಾರತ, ಜಂಬೂದ್ವೀಪ, Yes. ಹಿಂದೂಸ್ತಾನ್, ಇಂಡಿಯಾ, ಆರ್ಯವರ್ತ, ದಕ್ಷಿಣ ಪಥ. ದಕ್ಷಿಣ ಪಥ. ವೆರಿ ಗುಡ್. ಸೊ ಇಷ್ಟು ಭಾರತದ ಹೆಸರುಗಳನ್ನ ಇದೆ. ಇದರಲ್ಲಿ ಯಾವ್ದಾದ್ರು ಹೆಸರುಗಳನ್ನ 2 ಹೆಸರುಗಳನ್ನ ತಿಳಿಸಿ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ರೀಸನ್ಸ್ ಏನ್ ಎಕ್ಸಾಮ್ ಅಲ್ಲಿ ಕೇಳಂಗಿಲ್ಲ. ಬಟ್ ಇವಾಗ ನಾನು ಕೇಳ್ತೀನಿ. ಸೊ ವೈ ವಿ ಕಾಲ್ಡ್ ದ ಇಂಡಿಯಾ ಹ್ಯಾಸ್ ಭರತ ವರ್ಷ, ಭರತಖಂಡ ಅಂಡ್ ಭಾರತ? ಭಾರತಕ್ಕೆ ಭರತ ವರ್ಷ, ಭರತಖಂಡ, ಭಾರತ ಅಂತ ಯಾಕೆ ಹೆಸರು ಬಂತು? ಅಪೂರ್ವ? Because Bharata is a great ruler of India. And first ruler of India. So first great ruler of India. Very good. So ಅದಕ್ಕಾಗಿ ಭಾರತ ವರ್ಷ, ಭರತಖಂಡ, ಭಾರತ ಅಂತ ಬಂತು. So then ಜಂಬೂದ್ವೀಪ. ಜಂಬೂದ್ವೀಪ ಆಲ್ಸೋ ಇಸ್ ದ ಒನ್ ಆಫ್ ದ ನೇಮ್ ಆಫ್ ಇಂಡಿಯಾ. ಸೊ ಹಾಯ್, ನಾವು ಅದನ್ನ ಜಂಬೂದ್ವೀಪವನ್ನ ಕೂಡ ಭಾರತದ ಹೆಸರಂತಾನೆ ಕರಿತಾ ಇದೀವಿ. Because Iceland is a blackberry shape. India and island continent. Okay, in the south part of the India, Iceland continent is there. This Iceland continent, is a shape of blackberry or jambudvipa. Blackberry means is the name of the fruit, one of the name of the fruit. So this reason the Jambu we called the India as Jambudvipa. Jambudvipa ಅಂತ ಕೂಡ ನಾವು ಭಾರತವನ್ನ ಕರೀತಾ ಇದೀವಿ. Then ಹಿಂದೂಸ್ತಾನ್ ಅಂತ ಯಾಕೆ ಕರೀತಾ ಇದೀವಿ? The bank of river Sindhu is the first civilization. Very good. First civilization established on the bank of river Sindhu river. So Persians called Sindhu river is Hindu river. So this way the ಭಾರತಕ್ಕೆ ಏನಾಗಿದೆ ಅಂದ್ರೆ this way ಹಿಂದೂಸ್ತಾನ್, this is the name came to the ಭಾರತ ಅಂತ ಹೇಳ್ತೀವಿ. ಈ ರೀತಿ ಹೆಸರು ಕೂಡ ಭಾರತಕ್ಕೆ ಬಂದದ. ಹೌದಾ? ಇನ್ ನೆಕ್ಸ್ಟ್ ಲಾಸ್ಟ್ ಒನ್ ಇಂಡಿಯಾ ಅಂತ ಇದೆ. ಸೊ ಇಂಡಿಯಾ ಅಂತ ಯಾಕೆ ಹೆಸರು ಬಂತ್ರಿ? when British came to the India and British called Sindhu river is the Indus developed Yes. from India. Yes, very good. Indus developed from the word India. India is the English word. So this word derived from the Greek word Indos. So this way this name came to the Bharata. ಈ ರೀತಿ ನಾವು ಭಾರತಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಇಂಡಿಯಾ ಅಂತ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಕರೀತಾ ಇದೀವಿ. ದೆನ್ ಆರ್ಯವರ್ತ ಅಂತ ಯಾಕೆ ಕರೀತಾ ಇದೀವಿ? Mongols lived in the northern part of India. Aryans lived in ancient period. No, Aishwarya. Alphans, Mongolites, and Aryans. These are name of the races in the ancient period. So these all races lived in the ancient period, lived in the India in the ancient period. But Aryavarta, this name came from the Aryans. Aryans lived in the northern part of the India. So that reason,
ದ ನಾರ್ತನ್ ಪಾರ್ಟ್ ಕಾಲ್ಡ್ ಹ್ಯಾಸ್ ಆರ್ಯವರ್ತ. ಇಲ್ಲಿ ಆಲ್ಫಾ ಅಂಡ್ ಮಂಗೋಲೈಸ್ ರೀಸನ್ ಏನು ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ಕೇವಲ ಆರ್ಯನ್ಸ್ ಅಷ್ಟೇ ನೋಡ್ರಿ. ಆರ್ಯರು ಏನಿದಾರನ್ನ ಒಂದು ಉತ್ತರದ ವಾಯುವ್ಯದಿಂದ ಬಂದವರು ಇದ್ದಾರೆ. ಅವರು ಭಾರತದ ಉತ್ತರದ ಒಂದು ಭಾಗಗಳಲ್ಲಿ ವಾಸ ಮಾಡಿದ್ರು. ಹಾಗಾಗಿ ಭಾರತದ ಉತ್ತರ ಭಾಗಗಳನ್ನ ಆರ್ಯವರ್ತ ನಾಡು ಅಂತ ಕರಿತೀವಿ. ಉತ್ತರ ಪಥ ಅಂತ ಕೂಡ ಕರೀತಾರ್ರಿ. ಆರ್ಯವರ್ತ ಅಂತ ಎಕ್ಸಾಕ್ಟ್ ಆಗಿ ಅದು ಕರ್ಲಿಕ್ಕೆ ಕಾರಣ ಏನಂದ್ರೆ ಆರ್ಯನ್ಸ್ ವರ್ ಲಿವ್ಡ್ ಇನ್ ದ ನಾರ್ತನ್ ಪಾರ್ಟ್ ಆಫ್ ಇಂಡಿಯಾ. ಸೊ ದ್ಯಾಟ್ ರೀಸನ್ ನಾರ್ತನ್ ಪಾರ್ಟ್ ಆಫ್ ದ ಇಂಡಿಯಾ ಕಾಲ್ಡ್ ಹ್ಯಾಸ್ ಆರ್ಯವರ್ತ. ಈ ರೀತಿ ಆರ್ಯವರ್ತ ಅಂತ ಅದನ್ನ ನಾವ್ ಏನ್ ಮಾಡ್ತೀವಿ ಕರಿತಾ ಇದೀವಿ. ಇನ್ ದ ಸಿಂಪಲ್ ವೇ ದಕ್ಷಿಣ ಪಥ. ಸೊ ದಕ್ಷಿಣ ಏನಿದೆ ಸೌತರ್ನ್ ಪಾರ್ಟ್ ಆಫ್ ದ ಇಂಡಿಯಾ ಕಾಲ್ಡ್ ಹ್ಯಾಸ್ ದಕ್ಷಿಣ ಪಥ. ಸೊ ಇಲ್ಲಿ ರೀಸನ್ ಏನು ಇಲ್ಲ, ಅಲ್ಲಿ ಉತ್ತರ ಪಥ ಅಂತ ಕರಿತೀವಿ, ಇಲ್ಲಿ ದಕ್ಷಿಣ ಪಥ ಅಂತ ಕರಿತೀವಿ ಇಷ್ಟೇ. ಓಕೆ, ಇಷ್ಟು ಏನ್ ಮಾಡಿದೀವಿ ಅಂದ್ರೆ ಪಾಯಿಂಟ್ಸ್ ಅನ್ನ ನಾವು ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಭೌಗೋಳಿಕವಾದಂತ ಪರಿಣಾಮ ಭಾರತದ ಇತಿಹಾಸದ ಮೇಲೆ ಏನಿದೆ. ಸೊ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ, ಈ ಪಾಯಿಂಟ್ಸ್ ಅನ್ನ ಓದ್ತೀವಿ. ಈ ಒಂದು ಪಾಯಿಂಟ್ ಏನಿದೆ ಅಂದ್ರೆ 5 ಮಾರ್ಕ್ಸ್ ನಿಮ್ಗೆ ಎಕ್ಸಾಮ್ ಬರ್ತಾ ಇರುವಂತ ಪಾಯಿಂಟ್ಸ್ ಅದ, ಬಹಳ ಇಂಪಾರ್ಟೆಂಟ್, ಬಹಳ ಸಲ ರಿಪೀಟ್ ಆದಂತ ಒಂದು ಪಾಯಿಂಟ್ ಇದು ಅಥವಾ ಒಂದು ಕ್ವಶನ್ ಇದಾಗಿದೆ. ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂತಂದ್ರೆ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಇವತ್ತಿಂದ ಎಲ್ಲಾ ಕ್ಲಾಸ್ ಅರ್ಥ ಆಗಿದಾರಲ್ಲ ರೀ ನಿಮ್ದು? ಇದ್ರ ಮೇಲೆ ನಿಮ್ಗೆ ಏನಿದೆ ಅಂದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಇವತ್ತಿನ ಕ್ಲಾಸಸ್ ಅಲ್ಲಿ. ಸೊ ಹಾಗಾಗಿ ಏನ್ ಮಾಡ್ರಿ ಅಂದ್ರೆ ಇವತ್ತು ಏನ್ ಕ್ಲಾಸ್ ಆಗಿದೆ ಅದನ್ನ ನೋಟ್ ಮಾಡ್ರಿ. ನೋಟ್ ಮಾಡಿ ಏನ್ ಮಾಡ್ರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಜಸ್ಟ್ ವಾಟ್ ಆರ್ ದ ನೇಮ್ಸ್ ಆಫ್ ಅದರ್ ನೇಮ್ಸ್ ಆಫ್ ದ ಇಂಡಿಯಾ ಅಂಡ್ ವಾಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ದ ಇಂಡಿಯಾ ಅಂಡ್ ಏನಿದೆ ಅಂದ್ರೆ ಇಷ್ಟು ಪಾಯಿಂಟ್ಸ್ ಅನ್ನ ನೀವು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಹೌದಾ, ಇದ್ರಲ್ಲೇ ಏನದ ಅಂದ್ರೆ ಕ್ವಶನ್ಸ್ ಬರ್ತಾ ಇರ್ತದ. ಸೊ ಇಷ್ಟು ಏನಿದೆ ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ ನೆಕ್ಸ್ಟ್ ಕ್ಲಾಸ್ ನಾವೇನ್ ಮಾಡೋಣ, ಭಾರತದ ಇತಿಹಾಸ ಮೇಲೆ ಭೌಗೋಳದ ಪರಿಣಾಮ ಏನಿದೆ, ಸೊ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ ಅನ್ನೋ ಪಾಯಿಂಟ್ಸ್ ಅನ್ನ ನಾವೇನ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ Okay, ma'am. Okay, ma'am. ಓಕೆ ಓಕೆ ಬಾಯ್.